ಬೈ ಪ್ರಾಕ್ಟೀಸ್ ಯಾರು ಸನಾತನಿ ಅಂದ್ರೆ ರಾಮ. ಅವನು ಒಳ್ಳೆ ಶಿಷ್ಯ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ, ಒಳ್ಳೆ ಮಗ ದಶರಥನಿಗೂ ಕೈಕೇಯಿಗೂ, ಒಳ್ಳೆಯ ಸ್ನೇಹಿತ, ಒಳ್ಳೆಯ ಗಂಡ. ಏನೆಲ್ಲ ಕಳ್ಕೊಳ್ಬಾರದು ಅದನ್ನೆಲ್ಲ ಮಾಡಿದ, ಧರ್ಮವನ್ನು ಬಿಡ್ಲಿಲ್ಲ, ಅರಣ್ಯವಾಸವನ್ನು ಪ್ರೀತಿಯಿಂದ ಸ್ವೀಕರಿಸಿದ. ಸಿಂಹಾಸನ ಏರದೇ ಇದ್ರೂ ಮನುಷ್ಯ ಸಂತೋಷವಾಗಿರಬಹುದು ಅಂತ ಹೇಳಿದ. ಕಳ್ಕೊಂಡ್ರೆ ಅಧಿಕಾರ ಕಳ್ಕೊಳ್ಬಹುದು, ಸಂಪತ್ತನ್ನ ಕಳ್ಕೊಳ್ಬಹುದು, ಸಂಬಂಧವನ್ನ ಕಳ್ಕೊಳ್ಳಿಕ್ಕಿಲ್ಲ. ಚೆನ್ನಾಗಿ ಬದುಕುವುದಕ್ಕೆ ಒಂದು ಹೆಂಡತಿ ಸಾಕು ಅಂತ ಆ ಕಾಲಕ್ಕೆ ಹೇಳಿದ್ದ. ಇಡೀ ಹೆಣ್ಣು ಕುಲಕ್ಕೆ ಗೌರವ ಬಂತೋ ಇಲ್ಲ. 10 ತಲೆ 20 ತೋಳು ಬೇಕು ಅಂತ ಅಂದ್ಕೊಂಡೆ, ಬೇಕಾಗಿಲ್ಲ, 2 ಕೈ ಸಾಕು, 1 ತಲೆ ಸಾಕು. ಸ್ವರ್ಣ ಲಂಕೆ ಬೇಕು ಬದುಕಲಿಕ್ಕೆ, ಪುಷ್ಪಕ ವಿಮಾನ ಬೇಕು ಅಂತ ಅಂದ್ಕೊಂಡೆ, ಅದು ಬೇಕಾಗಿಲ್ಲ. ಒಬ್ಬ ಹನುಮಂತ ಇದ್ರೆ ಹಾರಿ ಬಂದ್ಬಿಡ್ತಾನೆ, ಪುಷ್ಪಕ ವಿಮಾನ ಬೇಕಾಗಿಲ್ಲ. ವೈಕುಂಠದ ಸತ್ಯ ಒಂದಿದೆ, ವಿಷ್ಣು ಮಲಗಿರ್ತಾನೆ, ಲಕ್ಷ್ಮಿ ಕಾಲೊತ್ತುತ್ತಾಳೆ ಅಂತ. ಅಂದ್ರೆ ವಿಷ್ಣು ಎನ್ನುವನು ಸತ್ಯ, ಲಕ್ಷ್ಮಿ ಸಂಪತ್ತು. ಸಂಪತ್ತು ಸತ್ಯದ ಕಾಲು ಒತ್ತುತ್ತಾ ಇದ್ರೆ ಮಾತ್ರ ಕ್ಷೇಮ. ಆದ್ರೆ ಇಲ್ಲಿ ಸತ್ಯದ ಕುತ್ತಿಗೆ ಒತ್ತುತ್ತಾ ಇತ್ತು ಸಂಪತ್ತು ಲಂಕೆಯಲ್ಲಿ. ಆ ಕೋದಂಡ ಒಂದು ತೆಗೆದು ಬಿಟ್ರೆ ಅಲ್ಲಿ ರಾಮನ ಹೆಗಲ ಮೇಲೊಂದು ಗಿಳಿ ಕೂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಕೋದಂಡದಿಂದಾಗಿ ಧರ್ಮ ಸ್ಥಾಪನೆ ಸಾಧ್ಯವಾಗಿತ್ತು. ನಾವು ಈಗಲೂ ಕೂಡ ನಮ್ಮ ನಾಯಕರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಸರಿಯಾದ ಒಂದು ಕಲ್ಪನೆ ಇದೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಯಾವ ನಾಯಕರಿಗೂ ಒಂದಷ್ಟು ಜನ ಬೆಂಬಲಿಗರಿರ್ತಾರೆ, ಜೈ ಅಂತಾರೆ. ಮೊನ್ನೆ ಕುಂಭಮೇಳದಲ್ಲಿ ಎಲ್ಲರೂ ಈಶ್ವರನಿಗೆ ಹರ ಹರ ಮಹಾದೇವ್ ಅಂತನೋ ರಾಮನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ರು. ಯಾವುದೋ ಒಂದು ತಂಡ ಒಬ್ಬ ರಾಜಕಾರಣಿಗೆ ಜಯವಾಗಲಿ ಅಂತ ಮುನ್ನುಗ್ಗಿತ್ತು. ಅಂದ್ರೆ ಇವರೆಲ್ಲರಿಗಿಂತ ಅವರು ದೊಡ್ಡವರಾಗಿ ಕಾಣ್ತಾರಲ್ಲ ಅಂಥದ್ದೊಂದಿದೆ. ಆದ್ರೆ ಈ ಪ್ರಶ್ನೆ ವಾಲ್ಮೀಕಿ ಕೇಳುವಾಗ ಬಹಳ ದೊಡ್ಡ ಸಂಗತಿ ಇದೆ. ಏನಂದ್ರೆ ಆ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಮಹಾಪರಾಕ್ರಮಿಯಾದಂತಹ ದಶರಥ ಇದ್ದ. ಅವನೇನು ಸಾಮಾನ್ಯನಲ್ಲ. ಇಕ್ಷ್ವಾಕೂಣ ಮತಿರಥೋ ಯಜ್ವಾ ಧರ್ಮರಥೋ ವಶಿ ಮಹರ್ಷಿ ಕಲ್ಪೋ ರಾಜಸ್ತಿಷು ಲೋಕೇಶು ವಿಶ್ರುತಃ. ಅಷ್ಟು ದೊಡ್ಡವನವನು, ಪರಾಕ್ರಮದಲ್ಲಿ ಅತಿರಥ, ಯಜ್ಞಯಾಗಗಳನ್ನು ಮಾಡುವವನು, ಮಹರ್ಷಿಗಳಿಗೆ ಸಮನಾದ ಒಬ್ಬ ರಾಜರ್ಷಿ, ಧರ್ಮಶೀಲನಾದ ಈತ ಪೌರ ಜನಪದ ಪ್ರಿಯ, ಎಲ್ಲರಿಗೆ ಬೇಕಾದವನು ಅಂತ. ಆದರೆ ಅವನು ಆ ಕಾಲದ ಆದರ್ಶ ನಾಯಕನ ಅಂತ ಕೇಳಿದ್ರೆ ಒಂದು ಸಮಸ್ಯೆ ಇದೆ. ಪರಶುರಾಮರಿಗೆ ಹೆದರ್ತಾ ಇದ್ದ. ಪರಶುರಾಮರು ಬರ್ತಾರೆ ಅಂತಂದ್ರೆ ಮದುವೆ ಮಂಟಪದಲ್ಲಿ ನಿಂತ್ಕೊಂಡು ಬಿಡ್ತಿದ್ದ, ಅವ್ರು ಅಲ್ಲಿಗೆ ಬರ್ತಿರ್ಲಿಲ್ಲ. ಇನ್ನೊಬ್ಬ ಇದ್ದ ಜನಕ ರಾಜ, ಮಿಥಿಲೆಯಲ್ಲಿ ಆಳ್ತಾ ಇದ್ದ. ಅವನು ಬಹಳ ದೊಡ್ಡವನು, ರಾಜರ್ಷಿ. ಆದ್ರೆ ಅವನಿಗೂ ಕೂಡ ಪರಶುರಾಮರ ಹೆದರಿಕೆ. ಅವನು ಯಾಗಶಾಲೆಯಲ್ಲಿ ಕೂತ್ಕೊಳ್ತಾ ಇದ್ದ. ಹಾಗಿದ್ರೆ ಇವ್ರೇನಾದ್ರೂ ಕೇಳಿದ್ರೆ ಹೊರಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಊರಲ್ಲಿಯೇ ಇರಬೇಕು. ಹೊರಗೆ ಓಡಾಡಿದ್ರೆ ಅವ್ರು ಸಿಕ್ಕರೆ ಅನ್ನೋ ಸಮಸ್ಯೆ ಇದೆ. ಹಾಗಾಗಿ ಭಾರತದ ಅನೇಕ ಭಾಗಗಳಲ್ಲಿ ರಾವಣನ ರಾಜ್ಯ ವಿಸ್ತಾರ ಆಗಿತ್ತು. ಆಯ್ತು, ಅವರು ಇಲ್ಲ ಅಂತಾದ್ರೆ ಇನ್ಯಾರಿದ್ದಾರೆ ಅಂತ ಕೇಳಿದರೆ ರಾವಣ ಇದ್ದ. ಬಹಳ ದೊಡ್ಡ ವೀರ, ಮಹಾನ್ ತಪಸ್ವಿ, ವೇದಜ್ಞ, ವರವನ್ನು ಪಡೆದವನು. ಎಂಥ ಸಾಧನೆ ಅವನದ್ದು! ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಅವನಿಗಿರುವ ತಿಳುವಳಿಕೆ ಎಷ್ಟು ದೊಡ್ಡದು! ಅವನೊಂದು ಬಹಳ ಒಳ್ಳೆಯ ನಾಯಕನ. ಅಂದ್ರೆ 14 ಲೋಕಗಳ ಭಯಕ್ಕೆ ಅವ ಬೀಜ ಆಗಿದ್ದ ಅಂಥವನು. ಇನ್ನೊಬ್ಬ ಇದ್ದ ಕಿಷ್ಕಿಂಧೆಯಲ್ಲಿ ವಾಲಿ ಇದ್ದ. ಈ ರಾವಣನನ್ನು ಕೂಡ ಬಗಲಲ್ಲಿ ಸಿಕ್ಕಾಕೊಂಡು ಹೋಗುವಷ್ಟು ಅವನು ಬಲವಂತ. ಅವನಿಗೆ ಶಾಸ್ತ್ರ ಸಂಬಂಧ ಇಲ್ಲ ಅಂದ್ರೆ ಇಲ್ಲ ನಮ್ಮನೆ ಅವನು. ಈ ತರದವನು ಅವನು ಇದ್ದ. ಅವನಾದ್ರೂ ಯೋಗ್ಯ ನಾಯಕನ ಅಂತ ಕೇಳಿದ್ರೆ, ಕಪಿಗಳನ್ನು ಸೇರಿಸಿ ರಾಜ್ಯ ಆಳ್ತಾ ಇದ್ರೆ ತಮ್ಮನ ಹೆಂಡತಿ ಇಟ್ಟುಕೊಂಡಿದ್ದ. ಈಗ ಇವರೆಲ್ಲ ನಾಯಕರೇ, ಆದರೆ ಎಷ್ಟು ಸಮಸ್ಯೆ ಇದೆ, ಅನಿವಾರ್ಯ ಇದೆ. ಅವರನ್ನ ಅವಲಂಬಿಸಿದವರಿಗೆ, ಅವ್ರ ರಾಜ್ಯದಲ್ಲಿರೋರಿಗೆ ಅವ್ರಿಗೆ ಹೊಂದ್ಕೊಳ್ಳೋ ಅನಿವಾರ್ಯತೆ ಇದೆ. ಆಗ ಏನಿದೆ ಕೇಳಿದ್ರೆ, ರಾವಣನ ದೃಷ್ಟಿ ಏನು? ನಿನಗೇನು ಬೇಕು? ಸಂಪತ್ತಿದೆಯಾ? ಲಂಕೆ ಸ್ವರ್ಣ ಲಂಕೆ. ಸಂಪತ್ತಿದೆಯಾ? ನಿಮ್ಗೇನಾದ್ರೂ ಕೊರತೆ ಇದೆಯಾ? ಇಲ್ಲ. ಮತ್ ನನ್ನನ್ನೇನ್ ಪ್ರಶ್ನೆ ಮಾಡ್ತೀನಿ ನೀನು? ನಿಮಗೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದೇನೆ, ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ವಾಲಿದು ಅದೇ ಕಥೆ. ಸುಗ್ರೀವ ಆ ಕಾಲದಲ್ಲಿ ಬಹಳ ದೊಡ್ಡ ನಾಯಕ. ಭೂಗೋಳ, ಖಗೋಳ, ಎಷ್ಟು ನಾಲೆಜ್ ಅವನದ್ದು, ಅದ್ಭುತ. ಆದ್ರೆ ಏನ್ ಮಾಡ್ತೀರಿ, ಅಸಹಾಯ ಕಾಮ. ವಿಭೀಷಣ ಬಹಳ ಒಳ್ಳೆಯವನು, ಆದ್ರೆ ರಾವಣನನ್ನು ಎದುರಾಕೊಳ್ಳಾರ. ಈ ನಾಯಕರು ಬೇಕಲ್ಲ, ಯಾರು ಹಾಗಿದ್ರಿ ಇವ್ರ ಮಧ್ಯ? ಈ ಪ್ರಶ್ನೆ ವಾಲ್ಮೀಕಿಯನ್ನು ಕಾಡಿದ್ದರಿಂದ ಇಷ್ಟೂ ಗುಣಗಳಿರುವ ಒಬ್ಬ ಇದ್ದಾನ ಅಂತ. ಯಾಕಂದ್ರೆ ಇವರಲ್ಲೆಲ್ಲ ಒಂದೊಂದಷ್ಟು ಗುಣಗಳಿದೆ. ಆದ್ರೆ ಇದೆಯಾ?
ಧರ್ಮಜ್ಞಶ್ಚ ಕೃತಜ್ಞಶ್ಚ, ಕೃತಜ್ಞನೂ ಆಗಿರುವ, ಧರ್ಮಜ್ಞನೂ ಆಗಿರುವ, ವೀರನೂ ಆಗಿರುವ ಅಂಥವನೊಬ್ಬ ಇದ್ದಾನ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಬಲ ಇದ್ರೆ ನೈತಿಕ ಬಲ ಇಲ್ಲ. ನೈತಿಕರಿದ್ದಾರೆ ದಶರಥ ಮತ್ತು ನಮ್ಮ ಜನಕ, ಆದರೆ ಅವರಿಗೆ ಎದುರಿಸುವುದಕ್ಕೆ ಬೇಕಾದ ಕ್ಷತ್ರ ಬಲದಲ್ಲಿ ಕೊರತೆಯಾಗಿದೆ. ಈ ಎಲ್ಲವೂ ಇರಬೇಕಲ್ಲ. ಇಂಥ ಸಂದರ್ಭದಲ್ಲಿ ಈ 16 ಗುಣಗಳ ಪಟ್ಟಿ ಮಾಡಿ ಒಬ್ಬ ಇದ್ದಾನೆ ಅಂತ ನಾರದರು ಹೇಳಿದಾಗ ಅದನ್ನು ರಾಮಾಯಣ ಅಂತ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಮ ಹೇಳಿದ, ನಾನು ಮನುಷ್ಯರಂತೆ ಬದುಕ್ತೇನೆ, ದಶರಥಾತ್ಮಜನಾಗಿ ನಾನು ಮನುಷ್ಯನಾಗಿ ಬದುಕ್ತೇನೆ ಅಂತ. ಆಗ ಮನುಷ್ಯರಿಗೆ ಒಂದು ಧೈರ್ಯ ಬಂತು. ಯಾಕೆ ಹಾಗೆ ಬದುಕಬೇಕು ಅಂತಂದ್ರೆ, ಈಗ ಆ ಕಾಲದಲ್ಲಿ ಮಾಯೆಗಳು ಇದು ಎಷ್ಟೆಲ್ಲ ಇದ್ದು ಅಲ್ಲ, ಮಾರೀಚನಂತವ್ರು ಎಷ್ಟೆಲ್ಲ ಜನ ಇದ್ದಲ್ಲ. ಯಾವುದೋ ಒಂದು ಪವಾಡ ಪುರುಷನಂತೆ ಬದುಕಿ ಬಿಟ್ಟಿದ್ದಿದ್ರೆ ಅದು ಆದರ್ಶ ಅಂತ ಆಗ್ತಿರ್ಲಿಲ್ಲ, ಅಪವಾದ ಅಂತ ಆಗ್ತಿತ್ತು. ಅದಲ್ಲ, ಆದರ್ಶ ಅಂತ ಆಗದಿದ್ರೆ ಹೀಗೆಯೇ ಬದುಕಬೇಕು. ಅರಣ್ಯವಾಸವನ್ನು ಪ್ರೀತಿಯಿಂದ ಸ್ವೀಕರಿಸಿದ, ಅರಣ್ಯಕ್ಕೆ ಹೋದ, ಬದುಕಿದ. ಸಿಂಹಾಸನ ಏರದೇ ಇದ್ರೂ ಮನುಷ್ಯ ಸಂತೋಷವಾಗಿ ಇರಬಹುದು ಅಂತ ಹೇಳಿದ. ಮತ್ತು ಕಳ್ಕೊಂಡ್ರೆ ಅಧಿಕಾರ ಕಳ್ಕೊಳ್ಬಹುದು, ಸಂಪತ್ತನ್ನ ಕಳ್ಕೊಳ್ಬಹುದು, ಸಂಬಂಧವನ್ನ ಕಳ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿದ. ಹಾಗಾಗಿ ಯಾಕಂದ್ರೆ ಅದನ್ನು ಗಳಿಸಬಹುದು, ಸಂಬಂಧ ಕಳೆದು ಹೋದ್ರೆ ತಿರುಗಿ ಗಳಿಸ್ಲಿಕ್ಕೆ ಆಗೋದಿಲ್ಲ. ಯಾವುದು ಇಷ್ಟೆಲ್ಲ ಅಂದ್ರೆ ನಮ್ಗೀಗಿದೆ ಒಂದು ಬಹಳ ಸಂಪತ್ತಿನ ಭಾರತ. ಅನೇಕರು, ನಾನು ಎಕನಾಮಿಕ್ಸ್ ಅನ್ನೇ ಓದಿರೋದು, ಬಹಳ ಸಾರೆ ನಮ್ಮಲ್ಲಿ ಬರ್ತದೆ, ಎಲ್ಲರಿಗೂ ಒಂದು ಕಾರ್ ಇರುವ ದಿನ ಯಾವತ್ತು ಬರಬಹುದು ಭಾರತದಲ್ಲಿ ಅಂತೆಲ್ಲ ಪ್ರಶ್ನೆ ಕೇಳೋರಿದ್ದಾರೆ. ಸಾಧ್ಯನಾ? ಒಂದು ಕಲ್ಯಾಣ ಮಂಟಪ ಮಾಡಿದರೆ ಈಗ 150 ಜನ ಸೇರ್ಲಿಕ್ಕೆ ಇಷ್ಟು ದೊಡ್ಡ ಹಾಲ್ ಸಾಕು, ಅದರ 150 ಕಾರ್ ನಿಲ್ಲಿಸ್ಲಿಕ್ಕೆ ಇಂಥ ಪರಿಸ್ಥಿತಿ ಇದೆ. ಹಾಗೊಂದು ಬೇಕಾ? ಅಷ್ಟು ಸಂಪತ್ತು ಬೇಕಾ ಅನ್ನೋದಕ್ಕೂ ರಾಮಾಯಣ ಉತ್ತರ ಇದೆ. ಬದುಕು ಸರಳವಾಗಿದ್ರೂ ಸುಖವಾಗಿ ಇರಬಹುದು ಅನ್ನೋದಕ್ಕೆ. ಹಾಗೆ ಅವನು ಬದುಕಿ ತೋರಿಸಬೇಕು. ಯಾರು? ಅರಮನೆಯವನು ಬದುಕಿ ತೋರಿಸ್ಬೇಕು. ಬಡವರು ಬದುಕಿದ್ರೆ ಪಾಪ ಇಲ್ಲ ಅವರಲ್ಲಿ ಇನ್ನೇನು ಅಂತ. ಮನೆಯಲ್ಲಿ ಅಕ್ಕಿ ಇಲ್ಲದೆ ಇದ್ದವನು ಉಪವಾಸ ಮಾಡಿದರೆ ಅದಕ್ಕೆ ವ್ರತ ಅಂತ ಕರೀತಾರ. ಹಾಗಾಗಿ ಮತ್ತೆ ಹೇಗೆ ಮಾಡಬೇಕು ಅಂದ್ರೆ ಒಬ್ಬೊಬ್ಬರನ್ನೂ ಜೋಡಿಸಿಕೊಂಡು ಹೋಗ್ಬೇಕು. ಯಾರೆಲ್ಲರನ್ನೂ ಜೋಡಿಸಿಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡಿದ. ಗುಹ ಬರ್ತಾನೆ. ಆ ಗುಹ ದಶರಥನಿಗೆ ಪ್ರೀತಿಯಾದವನು. ಅವನು ರಾಮನನ್ ದೇವರು ಅಂತ ಕೇಳ್ತಾನೆ, ಮಾಡ್ತಾನೆ. ನನ್ನನ್ನು ರಾತ್ರಿಯನ್ನ ದಾಟ್ಸಪ್ಪ, ಇಲ್ಲದೋದ್ರೆ ಇವ್ರು ಗಂಟು ಬಿದ್ದಿದ್ದಾರೆ, ಅಯೋಧ್ಯೆಯವರು ಬಿಡೋದಿಲ್ಲ ನನ್ನನ್ನ ಅಂತ ಅವನನ್ನು ಕೇಳ್ಕೊಂಡು ದಾಟಿ ಹೋಗ್ತಾನೆ. ಅವನಿಗೆಂಥ ಭಕ್ತಿ! ಎಲ್ಲ ಋಷಿಗಳನ್ನ ಮಾತಾಡಿಸ್ತಾನೆ, ಅವರಿಂದ ಎಲ್ಲ ಸ್ವೀಕರಿಸ್ತಾನೆ. ಆಗ ಭರತ ಓಡಿ ಬರ್ತಾನೆ. ಇದು ನಂದಲ್ಲ ಅಂತ ಹೇಳ್ತಾನೆ. ಅಲ್ಲಿ ಅಂದ್ರೆ ಮೌಲ್ಯ ಯಾಕೆ? ರಾಮಾಯಣ ರಾವಣನ ಇತಿಹಾಸ ಆದರೆ ರಾಮನಿಗಿಂತ 1000 ವರ್ಷಗಳ ದೊಡ್ಡವನವನು. ಈ ರಾಮ ಹುಟ್ಟೋ ಮೊದಲಿನ ಭಾಗವನ್ನೇ ಬರೆದಿಟ್ಟಿದ್ದಿದ್ರೆ ಅದು ರಾಮಾಯಣ ಆಗ್ತಿತ್ತ? ರಾಮಾಯಣ ಅಲ್ಲ, ಒಂದು ಮಹಾಕಾವ್ಯ ಯಾರೋ ಆಗ್ತಿತ್ತ? ಯಾಕೆಂದ್ರೆ ಮೌಲ್ಯ ಸ್ಥಾಪನೆ ಆಗದೇ ಇದ್ರೆ ಕಾದಂಬರಿ ಆಗಬಹುದು, ಮಹಾಕಾವ್ಯ ಆಗೋದಿಲ್ಲ. ರಾವಣನ ಬಗ್ಗೆ ಒಂದು ಮಹಾಕಾವ್ಯ ಕಾದಂಬರಿ ಬರಿಬಹುದು, ಆದರೆ ಮೌಲ್ಯ ಸ್ಥಾಪನೆ, ಯಾವುದು ಒಳ್ಳೆಯದೋ, ಯಾವುದು ಎಲ್ಲರಿಗೂ ಹಿತವೋ ಅದನ್ನು ಹೇಳದೇ ಇದ್ರೆ ಕಾವ್ಯಕ್ಕೇನು ಗತಿ? ರಾವಣ ಅದಕ್ಕಿಂತ ಮೊದಲೇ ಎಲ್ಲ ಅವನ ಏನು ಪೌರುಷ ಮೆರೆದಿದ್ದೆಲ್ಲ ಮುಂಚಿಂದೇನೆ. ಆದರೆ ಅದಲ್ಲ, ರಾಮ ಹುಟ್ಟಬೇಕು. ಆಗ ಅಂದ್ರೆ ಮೌಲ್ಯ ಹುಟ್ಟಬೇಕು ಸಮಾಜದಲ್ಲಿ, ಆಗ ಅದು ಕಾವ್ಯ ಆಗುತ್ತದೆ. ಗುಹನನ್ನ ಗೌರವಿಸ್ತಾನೆ. ನಂತರ ಜಟಾಯು ಹೇಳ್ತಾನೆ, ನಾನು ದಶರಥನಿಗೆ ಬೇಕಾದವನು, ಸೀತೆಯನ್ನು ಇವನು ತಗೊಂಡು ಹೋಗ್ತಾ ಇದ್ದಾನಲ್ಲ, ಇವನನ್ನ ಅಡ್ಡಗಟ್ತೇನೆ ಅಂತ. ಅವನಿಗೆ ಅಂತ್ಯ ಸಂಸ್ಕಾರ ಮಾಡ್ತಾನೆ ಶ್ರೀರಾಮ. ನಂತರ ಶಬರಿಯನ್ನು ಭೇಟಿ ಆಗ್ತಾನೆ, ಶಬರಿಗೆ ಅಂತ್ಯ ಸಂಸ್ಕಾರ ಮಾಡ್ತಾನೆ, ಅವಳ ಆತಿಥ್ಯವನ್ನು ಸ್ವೀಕರಿಸ್ತಾನೆ, ಅವಳು ಕಚ್ಚಿಟ್ಟ ಹಣ್ಣನ್ನ ಪ್ರೀತಿಯಿಂದ ತಿಂತಾನೆ. ಆದ್ರೆ ನಮ್ಮಲ್ಲಿ ಈಗ ಯಾಕೆ ಇದನ್ನೆಲ್ಲ ಮತ್ತೆ ಮತ್ತೆ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಸಾಮರಸ್ಯ ಇಲ್ಲ. ನಮ್ಮಲ್ಲಿ ಎಲ್ಲ ಇವರು ಕ್ಷತ್ರಿಯರು, ಅವರು ಇವರು, ಈ ಥರದ್ದೆಲ್ಲ ಸ್ತರಗಳು, ಶ್ರೇಣೀಕೃತ ಸಮಾಜ ಅಂತೆಲ್ಲ ಮಾತಾಡ್ತಾರಲ್ಲ. ಆಗೇನಿತ್ತು?
ಅದೆಲ್ಲ ಹನುಮಂತ ಎಂಥ ವಿದ್ವಾಂಸ. ಅವನು ಮಾತಾಡಿದಾಗ ರಾಮ ಹೇಳ್ತಾನೆ ಲಕ್ಷ್ಮಣ ಹತ್ರ, 4 ವೇದಗಳನ್ನು ತಿಳಿದೇ ಇದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವನು ಶಬ್ದಗಳ ಉಚ್ಚಾರದಲ್ಲಿ ಎಷ್ಟು ಸ್ಪಷ್ಟತೆ, ಏನು ಸುಂದರವಾದ ಭಾಷೆ ಅದು, ಇವನು ಜ್ಞಾನಿಯಪ್ಪ ಅಂತ ಹೇಳ್ತಾನೆ. ಹಾಗೆ ಜ್ಞಾನಕ್ಕೆ ಈಗ ನಮ್ಮಲ್ಲಿ ಹೇಳೋದಿಲ್ವೋ, ಅವನು ಗುಡ್ಡಗಾಡಿನಲ್ಲಿದ್ದವನು, ಅವನಿಗೆ ಯಾರು ಹೇಳ್ಕೊಟ್ರು ಅದನ್ನೆಲ್ಲ? ಆಗ ಯಾರಿಗೂ, ಕೆಲವರಿಗೆ ವಿದ್ಯೆಯನ್ನು ಕೊಡ್ಲೇ ಇಲ್ಲ, ತುಳಿದ್ರು, ನಮ್ಮನ್ನು 1000 ವರ್ಷಗಳಿಂದ ತುಳಿದ್ರು ಅಂತ. ಈ ಹನುಮಂತನನ್ನ ಈಗಿನ ಲೆಕ್ಕಾಚಾರದಲ್ಲಾದ್ರೆ ಯಾವ ಕೆಟಗರಿಗೆ ಸೇರಿಸಬೇಕು? ಕಷ್ಟ ಆಗ್ತದಲ್ವಾ? ಹಾಗೆ ಸುಗ್ರೀವನು ತುಂಬಾ ವಿದ್ವಾಂಸನೆ, ವಾಲಿಗೂ ಗೊತ್ತಿತ್ತೆ. ಯಾರು? ಜಾಂಬವಂತ ಕರಡಿ, ಅವನು ಧರ್ಮಜ್ಞ, ಬಹಳ ತಿಳಿದವನು ಅಂತ. ಆಗ ಅವನೇನು ಇಂಜಿನಿಯರಿಂಗ್ ಮಾಡಿದ್ನ ಅಂತ ಕೇಳಿದ್ರಲ್ಲ, ಆ ನಳ ಅನ್ನೋನು ಇಡೀ ಸೇತುವೆಯನ್ನು ಕಟ್ಟುವುದಕ್ಕೆ ವಾಸ್ತುಶಿಲ್ಪಿ ಆಗ್ತಾನೆ. ಏನೇ ಅವನು ಎಲ್ಲಿ ಕಲ್ತ? ನಮಗೊಂದು ಪಾರಂಪರಿಕ ಜ್ಞಾನ ಇಲ್ವಾ? ನಮ್ಮಲ್ಲಿ ಬೆಳೆದು ಬಂದಿಲ್ವಾ? ಬಂದಿದೆ. ಅವರೆಲ್ಲರನ್ನೂ ಜೋಡಿಸ್ತಾನೆ ರಾಮ. ಇದು ಎಂಥದ್ದು? ಹೀಗೆ ಒಂದು ಧರ್ಮ ಬದುಕಬೇಕಾದಾಗ ಆಚರಣೆಯೂ ಬೇಕಲ್ಲ. ವಾಲಿ ಹೇಳ್ತಾನೆ, ನೀನ್ ಸುಗ್ರೀವನ ಸ್ನೇಹ ಮಾಡಿದೆಯಲ್ಲಪ್ಪ, ನಿನಗೆ ರಾವಣನಿಂದ ಸೀತೆ ಬೇಕಾಗಿತ್ತಲ್ವಾ? ನನಗೆ ಹೇಳಿದ್ದಿದ್ರೆ, ಒಂದು ಮಾತು ನಾನು ಹೇಳಿದ್ರೆ ಅವನೇ ತಂದು ಕೊಡ್ತಿದ್ದ. ಅದಿಲ್ಲ ಅಂದ್ರೆ ನನ್ನ ಬಾಲ ಕಳಿಸಿದ್ದಿದ್ರೆ ಅದು ಹೋಗಿ ತಂದು ಕೊಡ್ತಿತ್ತು ಅಂತ. ವಾಲಿಗ ಆ ಸಾಮರ್ಥ್ಯ ಇದ್ರೆ ಹನುಮಂತನಿಗೂ ಇರ್ಬೇಕಲ್ಲ. ಹನುಮಂತ ಹೇಳ್ತಾನೆ ಸೀತೆ ಹತ್ರ, ಅವನು ಉಂಗುರವನ್ನು ಕೊಟ್ಟಾಗ ಅವಳಿಗಾಗೋ ಕಷ್ಟವನ್ನು ಕಂಡು, ಅಮ್ಮ ನಿಮ್ ಕಷ್ಟ ನೋಡ್ಲಿಕ್ಕೆ ಆಗೋದಿಲ್ಲ, ಈ ಹೆಗಲ್ ಮೇಲೆ ರಾಮಲಕ್ಷ್ಮಣರು ಕುಳಿತಿದ್ದಾರೆ, ಆ ಹೆಗಲ್ ಮೇಲೆ ನೀವು ಕುಳಿತರೆ ನಿಮ್ಮನ್ನು ತಗೊಂಡೋಗಿ ರಾಮನೆದುರು ಇಳಿಸ್ತೇನೆ ಅಂತ. ಆದ್ರೆ ರಾಮನ ಉಂಗುರವನ್ನು ನೋಡಿದ ಸೀತೆಗೆ ಎಷ್ಟು ಧೈರ್ಯ ಬಂದ್ಬಿಡ್ತದೆ ಅಂತಂದ್ರೆ, ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಆಲೋಚನೆ ಮಾಡಿದವಳು, ಇಲ್ಲ ರಾಮ ಬರ್ತಾನೆ, ಹನುಮಂತ ಬಂದಿದ್ದಾನೆ ಅಂದ್ರೆ ರಾಮನೂ ಬರ್ತಾನೆ ಅಂತ. ಎಂಥ ಭರವಸೆ ಅದು ರಾಮನ ಕುರಿತಾಗಿ. ಅದು ಯಾವ ಕಷ್ಟದಲ್ಲಿ? ರಾವಣನ ಬಂಧನದಲ್ಲಿ ಇರುವವಳು ಆಲೋಚನೆ ಮಾಡೋದದು. ಇದಕ್ಕೆ ಹೇಳುದು ಧರ್ಮ ಅಂದ್ರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು, ಬರ್ತಾನೆ ರಾಮ ಅಂತ. ಹಾಗ ಆಲೋಚನೆ. ರಾಮನ ಸಹವಾಸದಲ್ಲಿ ಬಂದವರಿಗೆಲ್ಲ ಅಂಥದ್ದೊಂದು ನಿಷ್ಠೆ, ಧೈರ್ಯ ಇತ್ತಲ್ಲ, ಅದು ದೊಡ್ಡದು. ಹೀಗೆ ಮಾಡ್ತಾ ರಾಮನ ಕಾಲಕ್ಕೆ ಭರತ ಹೋಗಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮರಾಜ್ಯವನ್ನು ಕಟ್ತಾನೆ. ಭರತನ ಆಡಳಿತದಲ್ಲಿ ನಗರವಾಸ, ಗುಹನ ಆಡಳಿತದಲ್ಲಿ ಗ್ರಾಮವಾಸ, ಸುಗ್ರೀವನ ಆಡಳಿತದಲ್ಲಿ ವನವಾಸ, ವಿಭೀಷಣನ ಆಡಳಿತದಲ್ಲಿ ರಕ್ಕಸವಾಸ. ಇವೆಲ್ಲವೂ ಸುರಕ್ಷಿತವಾಗಿದ್ದುವು. ಯಾವ ಆಧಾರದಲ್ಲಿ? ರಾಮನೆಂಬ ಪುರುಷೋತ್ತಮನನ್ನು ಒಪ್ಪಿ ಶರಣಾಗತಿಯನ್ನು ಹೇಳಿದಿಂದ. ಪ್ರಪತ್ತಿಯ ಬಗ್ಗೆ ಬೆಳಗ್ಗೆ ಬಂದಿತ್ತು, ಅದೊಂದು ಲಕ್ಷಣ ಅಂತ. ರಾಮನಿಗೆ ಶರಣಾದರು ಅಂದ್ರೆ ಗುಲಾಮಿತನ ಅಲ್ಲ. ಬಹಳ ದೊಡ್ಡದಕ್ಕೆ ಶರಣ ಆಗೋದರಿಂದ ನಾವು ಸಣ್ಣವರಾಗೋದಿಲ್ಲ, ನಾವು ದೊಡ್ಡವರಾಗೋದಕ್ಕೆ ಅದು ನಮ್ಗೆ ಗೊತ್ತಿದೆ ಅನ್ನುವಷ್ಟಾದ್ರೂ ಕೂಡ. ಬೆಳಗ್ಗೆ ಎದ್ರೆ ಸೂರ್ಯನನ್ನು ನೋಡಿ ಕೈ ಮುಗಿತೇವೆ, ರಾತ್ರಿ ದೀಪ ಹಚ್ಚಿ ಕೈ ಮುಗಿತೇವೆ, ಬೆಳಕಲ್ವಾ? ಹೀಗೆ ನಮಗೆ ಇರ್ತದೆ. ಈ ರೀತಿ ಪ್ರತಿಯೊಂದಕ್ಕೂ ಭರವಸೆಯಾಗಿ. ನಮ್ಮಲ್ಲಿಯ ಹಿರಿಯ ಕವಿಗಳೊಬ್ಬರು ಒಂದಿನ ಹೇಳಿದ್ರು, ರಾಮನ ಫೋಟೋ ಇರ್ತದೆ, ಅದು ಪರಿವಾರದ ಫೋಟೋ. ಸೀತೆ ರಾಮ ಕುಳಿತಿದ್ದಾರೆ, ಪಕ್ಕದಲ್ಲಿ ಲಕ್ಷ್ಮಣ, ಶತ್ರುಘ್ನ, ಭರತ ನಿಂತಿದ್ದಾರೆ, ಹನುಮಂತ ಕೆಳಗಡೆ ಕುಳಿತಿದ್ದಾನೆ, ಮತ್ತು ಒಂದು ಕೋದಂಡ ರಾಮನ ಎದುರಲ್ಲಿ ಇದೆ. ಅವ್ರು ಹೇಳಿದ್ರು, ಇದು ಎಷ್ಟು ಚೆನ್ನಾಗಿದೆ, ವಿಭೀಷಣನೂ ಇದ್ದಾನೆ, ಎಲ್ಲರೂ ಇದ್ದಾರೆ, ಆ ಕೋದಂಡ ಒಂದು ತೆಗೆದು ಬಿಟ್ರೆ ಅಲ್ಲಿ ರಾಮನ ಹೆಗಲ ಮೇಲೆ ಒಂದು ಗಿಳಿ ಕೂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಕೋದಂಡದಿಂದಾಗಿ ಇಡೀ ಆ ಧರ್ಮ ಸ್ಥಾಪನೆ ಸಾಧ್ಯವಾಗಿತ್ತು. ಬೆಳಗ್ಗೆ ಹೇಳಿದ್ರಲ್ಲ, ದುರ್ಬಲರ ಕೈಯಲ್ಲಿ ಧರ್ಮ ಸ್ಥಾಪನೆ ಆಗೋದಿಲ್ಲ. ಅವರು ಹೇಳ್ತಾರಷ್ಟೆ. ದುರ್ಬಲರ ಕೈಯಲ್ಲಿ ಎಲ್ಲ ಗಟ್ಟಿ ಇರಬೇಕು, ಸಾಮರ್ಥ್ಯ ಇರಬೇಕು, ಅದನ್ನು ಹೇಳ್ತಾರೆ. ಅದಿಲ್ಲದೆ ಇದ್ರೆ ವಿಶ್ವಾಮಿತ್ರರು ಒಂದು ಕಾಲದಲ್ಲಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೊರಟವರು. ಅಂಥವರು ಬ್ರಹ್ಮರ್ಷಿಗಳಾದ ಮೇಲೆ
ರಾಮನನ್ನ ಈ ಭೂಮಿಗೆ ಒಬ್ಬ ಗಟ್ಟಿಯಾದ ಕ್ಷತ್ರಿಯ ಬೇಕು ಅಂತ ಕಟ್ಟುತ್ತಾರಲ್ಲ ತಿರುಗಿ, ಅವನಿಗೆಲ್ಲ ಹೇಳಿಕೊಟ್ಟು ಅಸ್ತ್ರಗಳನ್ನು ಕೊಟ್ಟು ಬಲಾತಿ ಬಲ ವಿದ್ಯೆಗಳನ್ನು ಹೇಳಿ ಅವನನ್ನು ಬೆಳೆಸ್ತಾರಲ್ಲ. ಎಲ್ಲರೂ ಬೇಕು, ಒಳ್ಳೆಯ ಕ್ಷತ್ರಿಯ ಬೇಕು, ಒಳ್ಳೆ ವೈಶ್ಯ ಬೇಕು, ಒಳ್ಳೆ ಸೇವೆಯವರು ಬೇಕು. ಒಂದು ಬದುಕನ್ನು ಕಟ್ಟುವಾಗ ಎಲ್ಲರೂ ಬೇಕು. ಹೀಗೆ ಒಂದು ಮೇಲ್ಪಂಕ್ತಿಯನ್ನ ಹಾಕಿದವರವರು. ಇನ್ನೊಂದು ಈ ಸಾಮರಸ್ಯದ ಬಗ್ಗೆ ಹೇಳುವಾಗ, ಅಶ್ವಮೇಧದ ಸಿದ್ಧತೆ ಇದ್ದಾಗ ದಶರಥ ಒಂದು ಮಾತು ಹೇಳ್ತಾನೆ, ದಾತವ್ಯಮನ್ನಂ ವಿಧಿವತ್ ಸತ್ಕೃತ್ಯನತು ಲೀಲಯ ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವಂತಿ ಸುಸತ್ಕೃತಾಹ ಅಂತ. ಅಂದ್ರೆ ಅಶ್ವಮೇಧಕ್ಕೆ ಎಲ್ಲ ವರ್ಣದವರು ಬರ್ತಾರೆ, ಎಲ್ಲ ದೇಶದವರು ಬರ್ತಾರೆ, ಎಲ್ಲರಿಗೂ ಸರಿಯಾಗಿ ಅನ್ನವನ್ನು ನೀಡಬೇಕು, ಆಶ್ರಯವನ್ನು ನೀಡಬೇಕು ಅಂತ ಹೇಳ್ತಾನೆ. ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಶೂದ್ರಾಶ್ಚೈವ ಸಹಸ್ರಶಃ ಸಮಾನಯಸ್ವ ಸತ್ಕೃತ್ಯ ಸರ್ವದೇಶೇಶು ಮಾನವಾನ್. ಅವರೆಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ಬೇಕು, ಉಪಚರಿಸಬೇಕು ಅಂತ ಹೇಳ್ತಾನೆ. ಇದಿದೆ. ಅದರ ಸಂಗಡ ಇನ್ನೂ ಒಂದು ಹೇಳ್ತಾನೆ, ಎಲ್ಲ ಮಂತ್ರಗಳು ಎಲ್ಲ ಕಾರ್ಯಗಳು ಸರಿಯಾಗಿ ನಡೀಬೇಕು, ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ತಪ್ಪು ಹುಡುಕೋದ್ರಲ್ಲೇ ಇರ್ತಾರೆ ಅಂತನೂ ಒಂದು ಎಚ್ಚರಿಕೆ ಕೊಡ್ತಾನೆ. ಅಂದ್ರೆ ಆಗಲೂ ಇದ್ರು ಇಂಥವ್ರು, ದಶರಥನ ಕಾಲಕ್ಕೆ ಇದ್ರು, ಇದು ಇರ್ತದೆ. ಆಗ ಹೇಳಿದಲ್ಲ, ಮಾಡಬೇಕಾದ ಕಾರ್ಯವನ್ನು ಪ್ರಾಣ ತೆತ್ತಾದರೂ ಮಾಡಬೇಕು. ಜಟಾಯು ಮಾಡಬೇಕಾದ ಕೆಲಸ ತಡಿಬೇಕು, ನನ್ನ ಕರ್ತವ್ಯ ಇದೆ, ಪ್ರಾಣ ಕೊಡ್ತಾನೆ ಅವ. ಹಾಗಿದೆ, ಮಾಡಬಾರದ್ದನ್ನು ಮಾಡಲೇಬಾರದು ಅಂತ. ಒಂದು ಕ್ಷಣ ಸ್ವರ್ಣ ಜಿಂಕೆಗೆ ಒಲಿದ್ರೂ ಕೂಡ ಸ್ವರ್ಣ ಲಂಕೆಗೆ ಹೋದ ಮೇಲೆ ರಾವಣ ಇಡೀ ಲಂಕೆಯನ್ನು ನಿನ್ನ ಕಾಲ್ ಕೆಳಗೆ ಹಾಕಿದ್ದೇನೆ, ನೀನು ಒಲಿದ್ರೆ ನೀನು ಇಡೀ ಸ್ವರ್ಣ ಲಂಕೆಗೆ ನೀನು ಒಡತಿ ಆಗ್ತಿ ಅಂತ ಎಷ್ಟು ಕೇಳ್ತಾನೆ. ಸೀತೆ ಒಪ್ಪುವುದಿಲ್ಲ. ಮಾಡಬಾರದ್ದನ್ನು ಮಾಡಲೇಬಾರದು, ಒಪ್ಪಬಾರದ್ದನ್ನು ಒಪ್ಪಲೇಬಾರದು ಅಂತ. ಇಲ್ಲಿ ಇಷ್ಟು ಮಾಡಿದ ಮೇಲೆ ರಾಮ ಯಾಕೆ ದೊಡ್ಡವನು ಅಂತ ಕೇಳಿದರೆ ನಮ್ಮ ಪರಿಭಾಷೆಯೇ ಆಗಿದೆ. ಈಗ ಅದೇನೆ ನಾನು ಸಂಸ್ಕೃತವನ್ನು ಓದಿದವನಲ್ಲ, ಕನ್ನಡವನ್ನು ಓದಿಯೇ ಒಂದಷ್ಟು ಸಂಸ್ಕೃತ ಅರ್ಥ ಆಗ್ತದೆ ಅನ್ನುವ ಸ್ಥಿತಿ ಇದೆ. ನಮ್ಮಲ್ಲಿ ದಂಡಿಸುವುದು ಅಂತಂದ್ರೆ ಶಿಕ್ಷೆ ಕೊಡೋದು ಅಂತಿದೆ ಶಬ್ದ. ಶಿಕ್ಷೆ ಕೊಟ್ರೆ ಶಿಕ್ಷೆಯಿಂದ ತಿದ್ದಿಕೊಳ್ತಾನೆ ಅಂತದು, ತಿದ್ದುವುದಕ್ಕೆ ಬೇಕಾದ ಉಪಕ್ರಮ ಅದು. ಹಾಗೆ ರಾವಣನನ್ನು ಕೊಂದನಲ್ಲ, ದ್ವೇಷದಿಂದ ಕೊಂದನ ಅಂತ ಕೇಳಿದ್ರೆ ಅವನಿಗೆ ದ್ವೇಷ ಇಲ್ಲ. ಅವನು ರಾವಣ ಸತ್ತಾಗ ವಿಭೀಷಣನಿಗೆ ಊರ್ಧ್ವದೈಹಿಕ ಕಾರ್ಯ ಮಾಡ್ಲಿಕ್ಕೆ ಹೇಳಿದಾಗ ವಿಭೀಷಣ ಅನುಮಾನ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ಸತ್ತ ಮೇಲೆ ಮುಗೀತಪ್ಪ, ಮರಣ ಅಂತಾನೆ ವೈರಾನಿ, ಇನ್ನೇನಿದೆ, ಅವ ನನಗೂ ಸಹೋದರನೇ ಅಂತ. ಇಲ್ಲಿದೆ, ಇದು ಸನಾತನ. ಸನಾತನ ಏನಂದ್ರೆ ವ್ಯಾವಹಾರಿಕವಾಗಿ ಒಂದು ಅನಿವಾರ್ಯವಾದ ಸಂಗತಿಯಲ್ಲಿ ಒಬ್ಬನನ್ನು ಎದುರಿಸ್ತೇವೆ, ಒಬ್ಬನಿಗೆ ಹೊಡಿತೇವೆ, ಮಾಡ್ತೇವೆ, ಶಿಕ್ಷೆ ಕೊಡ್ತೇವೆ, ಆದರೆ ಅದೇ ಪರಮ ಸತ್ಯ ಅಲ್ಲ. ಎಲ್ಲರೂ ಇದರಲ್ಲಿ ಇದ್ದಾರೆ, ಎಲ್ಲರೂ ಇರ್ತದೆ. ಈ ಒಂದು ಎತ್ತರದ ಕಲ್ಪನೆ ಇರೋದರಿಂದ ಏನಂದ್ರೆ ರಾಮನಿಗೆ ರಾವಣನ ಮೇಲೆ ದ್ವೇಷ ಇಲ್ಲ, ಅವ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆಯಾಗಿದೆ. ಈಗಲೂ ಕೂಡ ರಾವಣ ಹತನಾದ ಮೇಲೆ ಸೀತೆಯನ್ನು ಕರ್ಕೊಂಡು ಬರ್ತಾನೆ ವಿಭೀಷಣ, ಎಲ್ಲರೂ ನಿಂತಿದ್ದಾರೆ, ಸೀತೆ ರಾಮರ ಸಮಾಗಮ ಆಗಬೇಕು. ರಾಮ ಹೇಳ್ತಾನೆ, ಸೀತಾ ನೀನೀಗ ಸ್ವತಂತ್ರ, ನಿನಗೆ ಬೇಕಾದಲ್ಲಿಗೆ ಹೋಗಬಹುದು ಅಂತ. ಎಂಥ ಕೆಲಸ ಇದು, ರಾಮ ಇಷ್ಟೆಲ್ಲ ಮಾಡಿ ಹೀಗೆ ಮಾಡಿದ್ನ, ಏನು ಮನುಷ್ಯನೂ ಅವನು ಅಂತ ಕೇಳ್ತಾರೆ. ತಪ್ಪು ರಾವಣ ಮಾಡಿದ್ದಾನೆ, ರಾವಣನ ತಪ್ಪಿಗೆ ಮರಣದಂಡನೆಯಾಗಿದೆ. ಸೀತೆ ತಪ್ಪು ಮಾಡ್ಲಿಲ್ವಾ? ರಾಮ ಎಷ್ಟು ಪರಿಪರಿಯಾಗಿ ಹೇಳ್ತಾನೆ, ಇದು ರಕ್ಕಸರ ಮಾಯೆ, ಬೇಡ ನಿನಗೆ ಅಂತ. ಕೇಳೋದಿಲ್ಲ. ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ತಪ್ಪಾಗಿದೆ. ಲಕ್ಷ್ಮಣನಿಗೆ ಬೈದು ಬಿಟ್ಟಿದ್ದಾಳೆ, ರಾಮ ಸತ್ತರೆ ನನ್ನನ್ನು ಅನುಭವಿಸ್ಬೇಕು ಅಂತ ಬಯಸ್ತೀಯಲ್ಲ ನೀನು ಅಂತ. ಆ ತಪ್ಪಿಗೊಂದು ಶಿಕ್ಷೆ ಬೇಕಲ್ಲ. ಯಾಕೆ ನೀನು ಸ್ವತಂತ್ರಳು ಅಂದ್ರೆ ಸೀತೆ ವಿಚಾರ ಮಾಡ್ಬೇಕು. ತನ್ನ ಸ್ವಾತಂತ್ರ್ಯ ಕಳ್ಕೊಂಡಿದ್ದಲ್ಲಿ ಲಂಕೆಯಲ್ಲ, ಪಂಚವಟಿಯಲ್ಲಿ, ಮೋಹದಲ್ಲಿ,
ರಾಮ ಎಷ್ಟು ಹೇಳಿದರೂ ಅವನ ವಿವೇಕವನ್ನು ಮೀರಿ ತನಗೆ ಬೇಕು ಅಂತ ಹಠ ಹಿಡಿದಾಗ ಅವಳು ಸ್ವಾತಂತ್ರ್ಯ ಕಳ್ಕೊಂಡ್ಳು. ಅವಳದ್ದೊಂದೇ ಅಲ್ಲ, ರಾಮನ ವಿವೇಕವನ್ನೂ ಮೀರಿ ರಾಮ ಹೋಗುವಂತೆ ಮಾಡಿಲ್ಲಲ್ಲ, ರಾಮನ ಸ್ವಾತಂತ್ರ್ಯವನ್ನೂ ಕಳೆದು ಹಾಕಿದ್ಲು ಅವಳು. ಈಗ ಈ ಸ್ವಾತಂತ್ರ್ಯಕ್ಕೆ ಅವಳು ಉತ್ತರ ಕಂಡುಕೊಳ್ಬೇಕು. ಬೇರೆ ಬೇರೆ ಹಾದಿಗಳಿದ್ವೇನೋ ಗೊತ್ತಿಲ್ಲ, ಅವಳು ಆದುಕೊಂಡಿದ್ದು ಅಗ್ನಿ ಪ್ರವೇಶವನ್ನ. ಅದ್ರಾಗ ರಾಮ ಇದ್ದ ಎದುರಿಗೆ. ಎಂಥ ಭರವಸೆ ಅಂದ್ರೆ ಅವಳು ಅವನ ಹೆಂಡತಿ, ಅವಳಿಗೆ ಗೊತ್ತಿದೆ ರಾಮನ ಮುಖದಲ್ಲಿ ಸಿಟ್ಟು ಬಂದರೂ ಅವನು ತಿರಸ್ಕರಿಸ್ತಾನ. ಹೆಣ್ಣು ಮಕ್ಕಳು ಮತ್ಯಾರ ಸಿಟ್ಟಿಗಾದ್ರೂ ಬೆದರ್ತಾರೆ, ಗಂಡನ ಸಿಟ್ಟಿಗೆ ಹೆದರೋದಿಲ್ಲ, ಹೆದರ್ದಂಗ್ ಮಾಡ್ತಾರಷ್ಟೆ. ಕಡೆಗೆ ಹೇಳ್ತಾರೆ, ನಿಮ್ ಸಿಟ್ಟು ನಮಗ್ ಗೊತ್ತಿಲ್ವೋ, ನಮ್ಮ ದೇವ್ರ ಗುಣ ನಮಗ್ ಗೊತ್ತಿದೆ ಅಂತ. ಹಾಗೆ ಅವಳಿಗೆ ಗೊತ್ತು ರಾಮ ಹೀಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇದರಲ್ಲಿ ಏನೋ ಒಂದು ಸೂಕ್ಷ್ಮ ಇದೆ ಅಂತ. ಅಷ್ಟೇನೆ, ಆ ರೀತಿ ಅವನು ಮಾಡ್ದ. ಈಗ ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದಿರೋದವ್ರು ಇಡೀ ನಡವಳಿಕೆಯಲ್ಲಿ, ಒಬ್ಬ ರಾಮ ವನವಾಸಕ್ಕೆ ಹೊರಟ, ಕೈಕೇಯಿ ನಾರು ಮಡಿಯನ್ನ ಕೊಟ್ಲು, ಇದನ್ನು ಉಟ್ಕೊಂಡು ಹೋಗು, ಇದೆಲ್ಲ ಬೇಕಾಗಿಲ್ಲ, ಪಟ್ಟೆ ಸೀರೆ ಆಭರಣ ಬೇಕಿಲ್ಲ ಅಂತ ಸೀತೆ ಇದನ್ನು ತೆಗೆಸಿದ್ರು. ಲಕ್ಷ್ಮಣ ತಾನು ಬರ್ತೇನೆ ಎಂದ, ಅವನಿಗೂ ಬೇರೆ ವೇಷ ಇಲ್ಲ, ಸೀತೆಗೂ ಅವೇಶ. ಭರತ ಅವನನ್ನು ನೋಡಿದ ಮೇಲೆ ಅಂದ್ಕೊಳ್ತಾನೆ, ರಾಮನ ಹಾಗೆಯೇ ನಾನು ಬದುಕಬೇಕು. ಹಾಗಾಗಿ ನಂದಿ ಗ್ರಾಮಕ್ಕೆ ಬಂದು ಅಲ್ಲಿ ಸಿಂಹಾಸನದ ಕಡೆ ಹೋಗದೆ, ಅರಮನೆಗೆ ಹೋಗದೆ, ಅರಮನೆಯಿಂದ ದೂರವಾಗಿದ್ದು ಅವನು ರಾಮನ ಹಾಗೆಯೇ ಬದುಕ್ತಾನೆ. ಆಗ ಎಲ್ಲರಿಗೂ ಅದೇ ವೇಷ. ಅಂದ್ರೆ ರಾಮ ಆ ವೇಷದಲ್ಲಿ ಹೋಗಿದ್ದನ್ನ ಅಯೋಧ್ಯೆಯವರು ನೋಡಿದ್ರು. ರಾಮನೇ ಬರ್ತಾನೆ ಅಂತ ಅಂದ್ಕೊಂಡ್ರು, ಬರ್ಲಿಲ್ಲ. ಭರತ ಬಂದ. ಭರತನನ್ನು ನೋಡಿದ್ರು ರಾಮನೇ ನೆನಪಾಗ್ತಾನಲ್ವಾ. ಭರತನ ವೇಷ ನೋಡಿದ್ರೆ ಅವ್ರು ಅಂದ್ಕೊಳ್ಳೋದು ನಮ್ಮ ರಾಮ ಹೀಗೆ ಇದ್ದಾನೆ ಈಗ ಅಂತ. ಭರತನನ್ನು ಕೇಳಿದ್ರು ಅದೇನೆ. ಹಾಗೆ ಅರಮನೆಯವರು ಎಂಥ ಸಂಯಮದಿಂದ ನಡ್ಕೊಂಡ್ರು. ಆಡಳಿತವಿದ್ದಲ್ಲಿ, ಅಧಿಕಾರ ಸಂಪತ್ತು ಎಲ್ಲ ಇದ್ದಲ್ಲಿ ಇಷ್ಟು ಸಂಯಮ ಬಂದಿದ್ದರಿಂದ ಭರತನ ಕಾಲಕ್ಕೆ ಇಡೀ ಅಯೋಧ್ಯೆ ಅಷ್ಟು ಸಂಯಮದಿಂದ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು. ಅದಿಲ್ಲದೆ ಇದ್ರೆ ಸೀತೆ ಬಗ್ಗೆ ಮಾತಾಡಿದವರು ದಶರಥನ ಬಗ್ಗೆ ಮಾತಾಡದೇ ಇರ್ತಾರ. ಇವನಿಗೆ ಇರೋರು 3 ಜನ, ಅದಾದ್ಮೇಲೆ ಒಂದು 100 ಜನ ಇದ್ದಾರೆ ಇವನಿಗೆ. ಅವನು ಕೊಡ್ಲಿ ಹಿಡಿದವನು ಬರ್ತಾನೆ ಅಂತ ಅಂದ್ಕೊಂಡಾಗೆಲ್ಲ ಹೋಗಿ ಮದುವೆ ಮಂಟಪದಲ್ಲಿ ಕುಳಿತುಕೊಳ್ತಾನೆ ಅಂತ ಅವನ ಬಗ್ಗೆ ಮಾತಾಡದೇ ಇರ್ತಾರ. ಅಂದ್ರೆ ಎಲ್ಲೋ ಒಂದು ಕಡೆ ಅಗತ್ಯಕ್ಕಿಂತ ಹೆಚ್ಚಿನ ಸುಖಕ್ಕೆ ಬಾಗಿತ್ತು ಜಗತ್ತು ಅಂತ ಅಂದ್ಕೊಳ್ದೆ ಇರ್ಲಿಕ್ಕಾಗ್ತದೆಯಾ? ಅದನ್ನು ಹೇಳಿಯೂ ಹೇಳ್ತಾನೆ. ಯಾರು? ರಾಮ ಒಂದು ಮಾತು, ದಶರಥನಿಗೆ ಯಾಕೆ ಹೀಗಾಯ್ತು ಅಂತ ಕೇಳಿದಾಗ, ಅರ್ಥಧರ್ಮೋ ಪರಿತ್ಯಜ್ಯ ಯಹ ಕಾಮ ಮನುವರ್ತತೆ ಏವ ಮಾಪದ್ಯತೆ ಕ್ಷಿಪ್ರಂ ರಾಜ ದಶರಥೋ ಯಥಾ. ಯಾವನು ಅರ್ಥಧರ್ಮಗಳನ್ನು ಬಿಟ್ಟು ಕಾಮವನ್ನು ಹೆಚ್ಚಾಗಿ ಪುರಸ್ಕರಿಸುವನೋ ಅವನು ತಡವಿಲ್ಲದೆ ಹೀಗೆ ವಿಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ದಶರಥ ರಾಜನೇ ಇದಕ್ಕೆ ಉದಾಹರಣೆ ಅಂತ. ಅಂದ್ರೆ ಏನು? ಸಂಪತ್ತು ಸುಖ ಅನ್ನೋದಕ್ಕೆ ಬೇರೆಯೇ ಆದ ಒಂದು ಅರ್ಥವನ್ನು ಕಲ್ಪಿಸುವ, ಸಾಮಾನ್ಯರಿಗೆ ಅನುಸರಿಸುವುದಕ್ಕೆ ಸಾಧ್ಯವಾಗುವ ಕ್ರಮದಲ್ಲಿ ಬದುಕಿದನಲ್ಲ, ಅದು ಆದರ್ಶ ಅಂತ ಅನ್ನಿಸ್ತು. ಹಾಗಿದ್ರೆ ರಾಮ ಕಷ್ಟಪಟ್ನ ಅಂತ, ಅದು ನಮ್ಮ ಕಲ್ಪನೆ. ಈ ಕಷ್ಟಪಡೋದು ಅಂದ್ರೆ ಏನು? ಅವರು ವನವಾಸದಲ್ಲಿದ್ರು, ಒಳ್ಳೆ ಊಟ ಇರಲಿಲ್ಲ, ಮೃಷ್ಟಾನ್ನ ಇರಲಿಲ್ಲ, ಒಳ್ಳೆ ಮನೆ ಇರಲಿಲ್ಲ. ಆದ್ರೆ ಕಷ್ಟದಲ್ಲಿದ್ರ ಅಂತ ಕೇಳಿದ್ರೆ ಬೇರೆಯವರ ಕಷ್ಟ ಸುಖ ವಿಚಾರಿಸೋದಕ್ಕೆ ಅವ್ರ ಹತ್ರ ಸಾಮರ್ಥ್ಯ ಇತ್ತಲ್ಲ. ಸುಗ್ರೀವನಿಗೆ ಹೇಳ್ತಾನೆ, ಹೀಗಾಗಿದೆಯಾ, ನಿನಗೆ ಹೆಂಡತಿಯನ್ನು ತಿರುಗಿ ಕೊಡ್ತೇನೆ, ನಿನ್ನ ದಾಂಪತ್ಯವನ್ನು ಸರಿ ಮಾಡ್ತೇನೆ ಅಂತ ಹೇಳ್ತಾನೆ. ಋಷಿಗಳೆಲ್ಲ ಬಂದು ಅವನ ಹತ್ರ ಕಷ್ಟ ತೋಡ್ಕೊಳ್ತಾರೆ. ಅಷ್ಟು ಕಷ್ಟದಲ್ಲಿದ್ದವನ ಹತ್ರ ಬೇರೆಯವ್ರ ಕಷ್ಟ ತರೋದಿಲ್ಲ. ಹಾಗಾಗಿ ಎಲ್ಲಿದ್ದರೂ ಹೇಗಿದ್ದರೂ ಸುಖವಾಗಿರೋದು ಹೇಗೆ, ಶಾಂತಿಯಿಂದ ಇರೋದು ಹೇಗೆ ಅನ್ನೋದನ್ನ ಕಲಿಸಿದವನು ರಾಮ. ಇಲ್ಲಿ ಇನ್ನು ಅನೇಕ ಸಂಗತಿಗಳು, ಒಂದು ಸಂಘರ್ಷ ಬರ್ತಾ ಹೋಗ್ತದೆ ರಾಮಾಯಣದಲ್ಲಿ. ಯಾವಾಗಲೂ ಮೌಲ್ಯಗಳ ಸಂಘರ್ಷ, ಒಂದಕ್ಕೊಂದು ಪ್ರತಿಯಾದದ್ದು ಇಲ್ಲದೆ ಇದ್ರೆ ನಮ್ಗೆ ಕಥೆ ಅಂತ ನಮಗೆ ಅನ್ನಿಸೋದಿಲ್ಲ. ಧರ್ಮದ ಪ್ರಶ್ನೆ ಎಷ್ಟು ಕಡೆ ಬರ್ತದೆ ಅಂದ್ರೆ ತಾಟಕಿ ವಧೆ ಸನ್ನಿವೇಶದಲ್ಲಿ ಬರ್ತದೆ,
ಏನ್ ಮಾಡಬೇಕು? ಹೆಣ್ಣನ್ನು ಕೊಲ್ಲೋದ ಅಂತ ಕೇಳ್ತಾನೆ. ಆದರೆ ಅರಸರಾದವರು, ಪ್ರಜಾರಕ್ಷಣೆಗೆ ಉಳಿದವರು, ದೋಷವೇ ಆದರೂ ಪ್ರಜಾಹಿತಕ್ಕಾಗಿ ಮಾಡಬೇಕಾಗಿ ಬಂದರೆ ಮಾಡಬೇಕು. ಇವಳು ಹೆಣ್ಣಲ್ಲ. ಯಾಕಂದ್ರೆ ಮಕ್ಕಳನ್ನೂ ಕರ್ಕೊಂಡು ದುಷ್ಟ ಕಾರ್ಯದಲ್ಲಿ ತೊಡಗಿದಾಳೆ. ಇವಳನ್ನು ಹೆಣ್ಣು ಅಂತ ತಿಳ್ಕೊಳ್ತೀಯ ನೀನು? ವಧಿಸು, ನಾನಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಒಂದು ನಹಿತೆ ಸ್ತ್ರೀವಧಕೃತೆ ಘೃಣ ಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಾಯ ಕರ್ತವ್ಯಂ ರಾಜಸೂನುನ ನೃಶಂಸಂ ಅನೃಶಂಸಂ ವಾ ಪ್ರಜಾರಕ್ಷಣ ಕಾರಣ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾ ಸತ. ರಕ್ಷಿಸಬೇಕಾದದ್ದು ನಿನಗೆ ಕರ್ತವ್ಯ, ಅದು ದೋಷ ಬಂದ್ರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲಿ ಆಗ ಶಂಕರಾನುಪಾಧ್ಯಾಯರು ಹೇಳಿದ್ರು, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದವನು ಮಾರೀಚ ಅಂತ. ಆದರೆ ಧರ್ಮದ ಬಗ್ಗೆ ಕೈಕೇಯಿ ಹೇಳ್ತಾಳೆ ದಶರಥನಿಗೆ, ಸತ್ಯಮೇಕ ಪದಂ ಧರ್ಮ ಸತ್ಯೇ ಧರ್ಮ ಪ್ರತಿಷ್ಠಿತ ಸತ್ಯಮೇವಾಕ್ಷಯ ವೇದಾಹ ಸತ್ಯೈನೈವಾಪ್ಯತೆ ಪರಂ ಸತ್ಯಂ ಸಮನುವರ್ತಸ್ವ ಯದಿ ಧರ್ಮೇ ಧೃತಾಮತಿ ಸವರಹ ಸಫಲೋ ಮೇಸ್ತು ವರದೋ ಹೆಸಿ ಸತ್ತಮ ಅಂತ. ಅದನ್ನು ವರವನ್ನು ಕೊಡ್ಲಿಕ್ಕೆ ಅವನು ಅನುಮಾನ ಮಾಡ್ತಾ ಇದ್ದಾಗ ಹೇಳೋದು, ಸತ್ಯದಿಂದಲೇ ಧರ್ಮವೆಲ್ಲವೂ ನಿಂತಿದೆ, ಸತ್ಯವನ್ನೇ ನಿತ್ಯವಾದ ವೇದಿಗಳು ಬೋಧಿಸುತ್ತವೆ, ಸತ್ಯದಿಂದಲೇ ಮೋಕ್ಷವು ಲಭಿಸುತ್ತದೆ, ಧರ್ಮದಲ್ಲಿಯೇ ನಡೆಯಬೇಕೆಂದು ಬುದ್ಧಿ ಇದ್ದರೆ ಸತ್ಯವನ್ನು ಅನುಸರಿಸಿ ನಡೆ, ಮಹಾರಾಜ ನನ್ನ ವರವನ್ನು ಸಫಲಗೊಳಿಸು ಅಂತ. ಆದ್ರೆ ಮಾತು ಹೌದಲ್ಲ. ಅವಳು ಆಡಿದಾಗ ನಮಗದು ಸರಿ ಅನ್ಸೋದಿಲ್ಲ, ಜನ ಸರಿ ಇಲ್ಲದೆ ಇದ್ರು ಮಾತು ಹೌದು. ಹೀಗೆ ಧರ್ಮದ ಮಾತು ಯಾಕೆ ಹಾಗೆ ಹೇಳ್ತಾಳೆ ಅಂತಂದ್ರೆ, ಸೂರ್ಯವಂಶದ ಅರಸರು ಧರ್ಮ ಅಂತ ಹೇಳಿದಾಗ ಒಪ್ತಾರೆ. ಒಮ್ಮೆ ನಾನು ಧಾರವಾಡದಲ್ಲಿ ಸಂಸ್ಕಾರ ಭಾರತೀಯ ಶಾಖೆಯನ್ನು ಉದ್ಘಾಟಿಸುವಾಗ SL ಭೈರಪ್ಪನವರನ್ನ ಕರೆದಿದ್ವಿ. ಅವರೊಂದು ಮಾತು ಹೇಳಿದ್ರು, ಪ್ರತಿ ದೇಶಕ್ಕೆ ಅದರದೇ ಆದ ಒಂದು ಭಾಷೆ ಇದೆ ಜೀವನವನ್ನು ಅರ್ಥ ಮಾಡಿಕೊಳ್ಳೋದು. ಅಮೆರಿಕಾದವನಿಗೆ ಸದ್ವರ್ತನೆ ಬಗ್ಗೆ ಏನು ಹೇಳಬೇಕು ಅಂದ್ರೆ, ಇದನ್ನು ಮಾಡು, ಇದು ಕಾನೂನು ಅಂತ ಹೇಳ್ಬೇಕು ಅವನಿಗೆ ಅರ್ಥ ಆಗತ್ತೆ. ಅದು ಕಾನೂನು ಅಂದ್ರೆ ನಾನು ಫಾಲೋ ಮಾಡೋದು ಅದು ಅಂತ. ಹಾಗೆ ಇಂಗ್ಲೆಂಡ್ನವನಿಗೆ ಇದು ನಮ್ಮ ಸಂಪ್ರದಾಯ ಅಂತ ಹೇಳಬೇಕು. ಈ ಸಂಪ್ರದಾಯ, ನಾವು ಟ್ರೆಡಿಷನ್ ವಿ ಮಸ್ಟ್ ಫಾಲೋ ಅಂತ ಹೇಳ್ತಾನೆ. ಭಾರತದವರಿಗೆ ಇದು ಕಾನೂನು ಅಂತಂದ್ರೆ ಅದನ್ನು ತಪ್ಪಿಕೊಳ್ಳಿಕ್ ಬೇರೆ ಏನಾದ್ರು ಹಾದಿ ಇದೆಯಾ ಅಂತ ನೋಡ್ತಾರೆ. ಅದೇನೆ ಇದು ನಿನ್ನ ಧರ್ಮ ಅಂದ್ರೆ ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಇದು ನಾನು ಅನುಸರಿಸಬೇಕಾದದ್ದು ಅಂತ. ಸೊ ನಮ್ಮ ಭಾಷೆ, ರಾಷ್ಟ್ರೀಯ ಭಾಷೆ ಪರಿಭಾಷೆ ಏನಿದೆ ಅದು ಧರ್ಮ. ಹಾಗಾಗಿ ಧರ್ಮ ಅನ್ನುವ ಶಬ್ದ ಹೇಳಿದ ತಕ್ಷಣ ದಶರಥನ ಬಾಯಿ ಕಟ್ಟಿ ಹೋಗ್ತದೆ ಅಲ್ವಾ? ಹಾಗೆ ಧರ್ಮ ಅನ್ನೋದು ಅಷ್ಟು ಆಳವಾಗಿ ನಮ್ಮ ಜೀನ್ಸ್ ಅಲ್ಲಿ ಇದೆ. ಅದನ್ನು ಹೌದು, ಧರ್ಮದ ಆಚರಣೆಯನ್ನ ಸರಳವಾಗಿ ಮಾಡೋದು ಹೇಗೆ? ಬೆಳಗ್ನಿಂದ ಅದಿದೆ ಪ್ರಶ್ನೆ, ಏನ್ ಮಾಡೋದು ಅಂತ. ಅದಕ್ಕೆ ಏಷ ಧರ್ಮಸ್ತು ಶುಶ್ರೋಣಿ ಪಿತುರ್ ಮಾತುಶ್ಚ ವಶ್ಯತ ಆತಶ್ಚತಂ ವ್ಯತಿಕ್ರಮ್ಯ ನಾಹಂ ಜೀವಿತು ಮುತ್ಸಹೆ ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಕಾರೈ ಅಭಿರಾಧ್ಯತೆ ಅಂತ. ಅತಿಕ್ರಮಿಸಿ ಬಾಳುವುದು ಸುಂದರಿ, ತಂದೆ ತಾಯಿಗಳ ಮಾತಿಗೆ ವಿಧೇಯನಾಗಿರುವುದು ಮೊದಲನೆಯ ಧರ್ಮ. ಅದನ್ನು ಅತಿಕ್ರಮಿಸಿ ಬಾಳುವುದಕ್ಕೆ ನನಗೆ ಇಚ್ಛೆ ಇಲ್ಲ. ತಾಯಿ, ತಂದೆ, ಗುರು ಪ್ರತ್ಯಕ್ಷ ದೇವರು. ಇವರನ್ನು ಉಲ್ಲಂಘಿಸಿ ಕಣ್ಣಿಗೆ ಕಾಣಿಸದ ದೇವರನ್ನು ಆರಾಧಿಸುವ ಪ್ರಕಾರವಾದರೂ ಯಾವುದು? ಇವತ್ತಿನ ವೈಚಾರಿಕತೆಯಲ್ಲಾದರೆ ಇದು ಬಹಳ ದೊಡ್ಡ ಮಾತೇನೆ. ಅವತ್ತು ಹೌದೇ, ತಾಯಿ ತಂದೆ ಗುರುಗಳನ್ನು ಮೀರಿದ ಅವರು ಕಾಣುವ ದೇವರು, ಪ್ರತ್ಯಕ್ಷ ದೇವರು. ಇವರು ಮುಂದೆ ಇವರು ಹೇಳಿದ್ದನ್ನು ತಿರಸ್ಕರಿಸಿ ಇನ್ಯಾವುದೋ ಕಾಣದೇ ಇದ್ದ ದೇವರನ್ನ ಆರಾಧಿಸುವುದರಲ್ಲಿ ಏನಿದೆ ಅಂತ ಕೇಳ್ತಾರೆ. ಇದು ಸೀತೆಗೆ ರಾಮ ಹೇಳುವ ಮಾತು. ಅದರಿಂದ ಧರ್ಮ ಅಂದ್ರೆ ಏನು ಅನ್ನುವ ಪ್ರಶ್ನೆ ಮತ್ತೆ ಮತ್ತೆ ಬರ್ತದೆ. ಆಚರಿಸೋದು ಹೇಗೆ ಅನ್ನೋ ಪ್ರಶ್ನೆ ಬರ್ತದೆ. ಆಚರಿಸೋರು ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಅರ್ಥಧರ್ಮವು ಪರಿತ್ಯಜ್ಯೇಹ ಕಾಮಮನುವರ್ತತೆ ಏವ ಮಾಪದ್ಯತೆ ಕ್ಷಿಪ್ತಂ ರಾಜ ದಶರಥೋ ಯಥಾ ಅಂತ ಹೇಳಿದನಲ್ಲ. ಹಾಗೆ ಧರ್ಮ ಅರ್ಥಕಾಮಗಳನ್ನು ಧರ್ಮದ ಗೆರೆಯಲ್ಲಿಯೇ ಪರಿಧಿಯಲ್ಲಿಯೇ ಅನುಭವಿಸಬೇಕು ಎನ್ನುವುದನ್ನ ಮತ್ತೆ ಮತ್ತೆ ಅರಾಜಕತೆ ಆದರೆ ಏನಾಗುತ್ತದೆ ಅನ್ನೋದಕ್ಕೆ
ರಾಷ್ಟ್ರವು ಅರಾಜಕವಾದರೆ ಮೇಘವು ಮಿಂಚದು, ಗುಡುಗದು, ಮಳೆಯನ್ನು ಸುರಿಸದು, ಬಿತ್ತನೆಯ ಕೆಲಸವು ನಡೆಯದು. ಅಂಥ ದೇಶದಲ್ಲಿ ತಂದೆಯ ಮಾತನ್ನು ಮಗನು ಕೇಳುವುದಿಲ್ಲ, ಗಂಡನ ಮಾತನ್ನು ಹೆಂಡತಿಯು ಕೇಳುವುದಿಲ್ಲ ಅಂತಿದೆ. ಈ ಕೊನೆಯ ಶಬ್ದ ಹೇಳುವುದು ಕಷ್ಟ ಈಗ. ಅದು ಅಂದ್ರೆ ಅದನ್ನ ಒಂದು ಅರ್ಥದಲ್ಲಿ ತಗೊಳ್ಬೇಕಂದ್ರೆ ಒಂದು ದಾಂಪತ್ಯ ಸರಿಯಾಗಿ ನಡೆಯುವುದಿಲ್ಲ ಅಂತ, ಪರಸ್ಪರರ ತಿಳುವಳಿಕೆಯಲ್ಲಿ ಅದು ನಡೆಯುವುದಿಲ್ಲ. ಯಾರೋ ಇವ್ರು ಹೇಳಿದ್ ನಡಿಬೇಕು, ಇಲ್ಲ ಅವ್ರು ಹೇಳಿದ್ ನಡಿಬೇಕು, ಇಬ್ರು ಸಮವಾಗಿ ಅದನ್ನು ಸ್ವೀಕರಿಸುವುದಿಲ್ಲ. ಅಂತಹ ಸ್ಥಿತಿ ಬರುತ್ತದೆ. ಅಂದ್ರೆ ಒಂದು ಅರಸು ಹೇಗಿರ್ಬೇಕು, ರಾಜ್ಯ ಯಾಕೆ ಬೇಕು, ಅರಾಜಕವಾದರೆ ಏನು ಕಥೆ ಆಗ್ತದೆ ಅನ್ನೋದಕ್ಕೆ 2014ರಲ್ಲಿ ಲೋಕಸಭೆ ಇಲೆಕ್ಷನ್ನು, ನಾವು ಬಹಳ ವರ್ಷಗಳಿಂದ ಈ ಸಮ್ಮಿಶ್ರ ಸರ್ಕಾರವನ್ನು ನೋಡ್ಕೊಂಡು ಬಂದ್ವಿ. ಒಂದು 3 ದಶಕಗಳಿಂದ ಅದೇ ಇತ್ತು. ರಾಜೀವ್ ಗಾಂಧಿಯವರು ಹೋದ್ಮೇಲೆ ಮತ್ತೆ ನಮಗೆ ಆ ಥರ ಒಂದು ಪಕ್ಷ ಆಡಳಿತದನ್ನೇ ಕಂಡಿರಲಿಲ್ಲ. ಒಂದು ಹೊಸ ಆಸೆ ಎಲ್ಲರಿಗೂ ಹುಟ್ಟುಬಿಟ್ಟಿತ್ತು, ಬಿಜೆಪಿಗೆ 272 ಮೇಲೆ ಬಂದ್ಬಿಡ್ತದೆ ಅಂತ. ಆಗ ಈ ದೇಶದ ಬಹಳ ದೊಡ್ಡ ನಟ ಮುಂಬೈಲಿ ಅವರಿಗೆ ಕೇಳ್ತಾರೆ ಪತ್ರಕರ್ತರು, ನಿಮ್ಗೆ ಏನು ಇಷ್ಟ ಅಂತ. ಐ ವಾಂಟ್ ಎ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಅಂತ ಹೇಳ್ತಾರೆ ಅವರು. ಒಂದು ಪೂರ್ಣವಾದ ಬಹುಮತ ಬರಬಾರದು, ಫ್ರ್ಯಾಕ್ಚರ್ಡ್ ಇರಬೇಕು. ನಾವ್ಕಂದ್ರೆ ಬಹುತ್ವ ಬದುಕಬೇಕು ಅಂತಂದ್ರೆ ಎಲ್ಲ ಒಂದು ಅರಾಜಕವಾದ ಸ್ಥಿತಿ ಇರಬೇಕು. ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿ ಇರಬೇಕು. 24 ಪಕ್ಷ ತಗೊಂಡು ವಾಜಪೇಯಿ ಅವರು ಸರ್ಕಾರ ಮಾಡ್ತಾ ಇದ್ರಲ್ಲ, ಹಾಗೆ ಏನಾದ್ರೂ ಒಂದು ನಿರ್ಣಯ ಆಗಬೇಕು ಅಂತ ಒಂದು ಕಡೆಯಿಂದ ಒತ್ತಡ ಹೋದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ನಂತರ ತಿಳಿತಿತ್ತು, ಅದು ಆಗಲಿಲ್ಲ ಅಂತ. ಯಾಕೆ ಕೇಳಿದ್ರೆ ಇವ್ರಿಗೆ ಅದಾಗೋದಿಲ್ಲ, ಅವ್ರಿಗೆ ಇದಾಗೋದಿಲ್ಲ. ಹೀಗೆ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ನಿಂದ ದೇಶವನ್ನು ಮುನ್ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಗಟ್ಟಿಯಾದ ನೇತೃತ್ವ ಬೇಕು, ಅಷ್ಟು ಬೆಂಬಲವೂ ಕೂಡ ಬೇಕಾಗ್ತದೆ. ಇದಷ್ಟೇ ಅಲ್ಲ, ಈಗ ನಮ್ಮಲ್ಲಿ ಇನ್ನೂ ಒಂದಿದೆಯಲ್ಲ, ನಕ್ಸಲೈಟ್ಸ್ ಸಂಗಡ ಅವ್ರನ್ನ ಕೊಂದ್ರೆ ಮಾನವೀಯ ಹಕ್ಕುಗಳಿಗೆ ತೊಂದರೆ ಬಂತು. ಅದಷ್ಟೇನು, ಒಂದು 28 ಪೊಲೀಸ್ ಅಧಿಕಾರಿಗಳನ್ನ ಅಲ್ಲದೇನೆ ಇನ್ನಷ್ಟು ಜನರನ್ನು ಕೊಂದಂತಹ ವೀರಪ್ಪನನ್ನ ಮರ್ಯಾದೆಯುತವಾಗಿ ಕೊಲ್ಲಲಿಲ್ಲ ಅಂತ ಮಾನವ ಹಕ್ಕುಗಳ ಹೋರಾಟಗಾರರು ಹೇಳಿದ್ರು. ಹೌದಾ? ಅದಕ್ಕೆ ರಾಮಾಯಣ ಹೇಳ್ತದೆ, ನ ಸಾಮ ರಕ್ಷಸು ಗುಣಾಯ ಕಲ್ಪತೆ, ನ ದಾನಂ ಅರ್ಥೋ ಉಪಚಿತೇಶು ಯುಜ್ಯತೆ, ನ ಭೇದ ಸಾಧ್ಯ ಬಲದರ್ಪಿತ ಜನಾಹ ಪರಾಕ್ರಮಸ್ತ್ವೇವ ಮಮೇಹ ರೋಚತೆ. ಕ್ರೂರಿಗಳಾದ ರಾಕ್ಷಸರಲ್ಲಿ ಸಾಮೋಪಾಯದಿಂದ ಗುಣವಿಲ್ಲ, ಶ್ರೀಮಂತರಲ್ಲಿ ದಾನವು ಕೆಲಸಕ್ಕೆ ಬಾರದು, ಬಲದಿಂದ ಸೊಕ್ಕಿದವರಲ್ಲಿ ಭೇದವೂ ಫಲಿಸುವುದಿಲ್ಲ, ಇವರಲ್ಲಿ ಪರಾಕ್ರಮವನ್ನು ತೋರಿಸುವುದೇ ಸರಿ. ಸುಂದರಕಾಂಡದಲ್ಲಿ ಹನುಮಂತ ಹೇಳುವ ಮಾತಿ. ಅಂದ್ರೆ ಯಾರತ್ರ ಹೇಗೆ ನಡ್ಕೊಳ್ಬೇಕು, ಭಯೋತ್ಪಾದಕರನ್ನು ಮಾತುಕತೆ ಕರೀರಿ ಅಂತಾರೆ ಇವರು. ಅದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಾಗುವುದಿಲ್ಲ ಅಂತ. ಈಗ ಮೂಲತಃ ಬಂಧು ಪ್ರೇಮ ಅನ್ನೋದು, ಒಂದು ಕಡೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಒಂದು ಕುಟುಂಬ ಇದೆ, ಇನ್ನೊಂದು ಕಡೆ ರಾವಣ ಕುಂಭಕರ್ಣ ವಿಭೀಷಣರಿದ್ದಾರೆ. ಕುಂಭಕರ್ಣನು ಬುದ್ಧಿ ಹೇಳ್ತಾನೆ ರಾವಣನಿಗೆ, ಇದು ಸರಿಯಲ್ಲ, ಆದ್ರೆ ಏನ್ ಮಾಡೋದು, ನಿನ್ ಸಂಗಡ ಇದ್ದೀನಲ್ಲ, ನಾನು ಹೋಗಿ ಸಾಯ್ತೇನೆ ಅಂತ. ವಿಭೀಷಣನಿಗೆ ಸಾಯ್ಲಿಕ್ಕೆ ಹಾದಿಲ್ಲ, ಅವ ಚಿರಂಜೀವಿ, ಮತ್ತೆ ಸತ್ಯವನ್ನು ತಿಳಿದವನು, ಹೇಳಬಲ್ಲವನು. ಹಾಗಾಗಿ ಬಿಟ್ಟು ಬಂದು ಶರಣಾಗತನಾಗುತ್ತಾನೆ. ಆದ್ರೆ ಇಲ್ಲಿ ಹೇಗೆ, ರಾಮನಿಗೇ ಶರಣಾದಂತಹ ಭರತ, ಇದು ನಿಂದಪ್ಪ, ನಂದಲ್ಲ ಅಂತ. ಈ ರೀತಿಯದ್ದು ಒಂದು ಕಡೆ ಆದ್ರೆ, ಇನ್ನೊಂದು ನನಗೆ ಬೇಡ ಬೇಡ ಅಂತ ತ್ಯಾಗದ ಹಾದಿ ರಾಮನದ್ದು. ರಾವಣ ಬೆಳೆದದ್ದೇ ಅತಿಕ್ರಮಣದಿಂದ. ಲಂಕೆ ಯಾರದ್ದು? ಕುಬೇರನದ್ದು. ಅವನ ತಾಯಿ ಸೂಚಿಸ್ತಾಳೆ, ನೋಡು ನಿನ್ನ ಅಣ್ಣನ ಹತ್ರ ಲಂಕೆ ಇದೆ, ನಿನ್ನ ಅಣ್ಣನ ಹತ್ರ ಪುಷ್ಪಕ ವಿಮಾನ ಇದೆ, ಹೌದಾ, ಹಾಗಿದ್ರೆ ಸರಿ ಅಂತ ಕಸ್ಕೊಂಡ ಅವನನ್ನು ಬಿಡಿಸಿದ. ಅತಿಕ್ರಮಣ. ಇಡೀ ಅವನ ಬದುಕಿನ ಹಾದಿಯೇ ಅತಿಕ್ರಮಣದ್ದು. ಅಲ್ಲಿ ಲಂಕೆಯಲ್ಲಿ ಸಾಕಾಗ್ತಿತ್ತಲ್ಲ, ಅಷ್ಟು ಸಾಲಿಲ್ಲ, ದಂಡಕಾರಣ್ಯಕ್ಕೆ ಅದಕ್ಕೆ ವಿಸ್ತರಿಸೋದಕ್ಕೆ ಕಳಿಸಿದ್ದಾರೆ. ಇವತ್ತು ಮಾತಾಡಿದ್ರೆ ಇದು ರಾಮಾಯಣದಲ್ಲಿ ಇರ್ಲಿಕ್ಕಿಲ್ಲ, ದಿವಾಕರ ಹೆಗಡೆ ಕೈಯಿಂದ ಹಾಕಿದ್ದಾನೆ ಅಂತ ಹೇಳ್ತಾರೆ. ಆದರೆ ಅಕ್ಷರಶಃ ಕಲ್ಲೊಗಿತಿದ್ರು, ಭಯೋತ್ಪಾದನೆ ಋಷಿಗಳ ಮೇಲೆ ಕಲ್ಲೊಗಿತಿದ್ರು, ಎಂಜಲು ಹಾಕ್ತಾ ಇದ್ರು. ಈಗಲೂ ನಾವು ಕೇಳ್ತೀವಲ್ಲ ಅದನ್ನು, ಸರ್ಟಿಫಿಕೇಟ್ ತಗೊಂಡವರಿದ್ದಾರೆ ಅದಕ್ಕಾಗಿ.
ಹಾಗಾಗಿ ಎಂಜಲು ಹೋಗಿತಾ ಇದ್ರು, ಅವರ ಬಟ್ಟೆಯನ್ನು ಕಸೀತಾ ಇದ್ರು, ಹೆಣ್ಣು ಮಕ್ಕಳಿಗೆ ಮೇಲೆ ಕೈ ಹಾಕ್ತಾ ಇದ್ರು. ಈ ಕಾಲದಲ್ಲಿರುವ ಜಿಹಾದಿನ ಎಲ್ಲ ಪ್ರಕಾರಗಳನ್ನು ರಕ್ಕಸರು ನಡೆಸ್ತಾ ಇದ್ರು. ಅದಿತ್ತು. ಅಂದ್ರೆ ಇದು ಹೊಸದಲ್ಲ. ಜನ ಈ ಸನಾತನವನ್ನು ಕಾಡುವ ರೀತಿ ಇದೆಯಲ್ಲ, ಅದು ಒಂದೇ ಥರ, ಆಗಲೂ ಈಗಲೂ ಹಾಗಿತ್ತು. ಅದೇ ರೀತಿ ಶೂರ್ಪನಖಿಯ ಉಚ್ಛೃಂಖಲವಾದಂತಹ ವೃತ್ತಿ ನೇರವಾಗಿ ಹೋಗಿ ರಾಮನಲ್ಲಿ ಕೇಳ್ತಾಳೆ. ಈ ವಾಚ್ಯ ಶೃಂಗಾರ ಭಾರತೀಯ ಪರಂಪರೆಗೆ ಹೊಂದುವಂಥದ್ದಲ್ಲ. ರಾವಣನು ಹಾಗೆ ಸೀತೆ ಹತ್ರ ಬಂದು ಕತ್ಲೆಯಲ್ಲಿ ದೊಂದಿ ಹಚ್ಚಿಕೊಂಡು ಬಂದು ಅಲ್ಲಿ ಅವಳನ್ನು ಕಾಡ್ತಾನೆ. ಅವಾಗ ಅವನ ಸಂಗಡ ಅವನ ಹೆಂಡಂದಿರೆಲ್ಲ ಇರ್ತಾರೆ. ಅವರೆದುರಿಗೆ ಹೇಳ್ತಾನೆ, ನಾನು ನಿನಗೆ ಸೋತಿದ್ದೇನೆ, ನಿನ್ನಂತಹ ಸುಂದರಿ ಯಾರೂ ಇಲ್ಲ ಅಂತ ಹೇಳಿ. ಅವ್ರ ಹತ್ರ ಅವ ಹಂಗೆ ಹೇಳಿರ್ಬೇಕಲ್ಲ ಮೊದಲು. ಇಷ್ಟು ನಾಚಿಕೆಗೇಡಿನ ವ್ಯವಹಾರ ಇದೆ. ಇಲ್ಲಿ ಹೇಗೆ ಸೀತೆಯ ಸಂಯಮ ಎಂಥದ್ದು, ಊರ್ಮಿಳೆಯ ಸಂಯಮ ಎಂಥದ್ದು. ರಾಮ ಏಕಪತ್ನಿಯ ವ್ರತಸ್ಥ. ರಾವಣನಿಗೆ ಅವನ ಪುಷ್ಪಕ ವಿಮಾನ ಎಷ್ಟು ಜನ ಹತ್ತುತ್ತಾರೋ ಅಷ್ಟು ವಿಸ್ತಾರ ಆಗ್ತಿತ್ತಂತೆ. ಹಾಗಾಗಿ ಅವನು ದಿಗ್ವಿಜಯಕ್ಕೆ ಹೋಗುವಾಗ ಸಣ್ಣದಿರ್ತಿತ್ತಂತೆ, ತಿರುಗಿ ಬರುವಾಗ ದೊಡ್ಡದಾಗ್ತಿತ್ತಂತೆ. ಅದ್ರಲ್ಲಿ ಮತ್ಯಾರು ಬರ್ತಿರ್ಲಿಲ್ಲ, ಬರೋರೆಲ್ಲ ಇವರೇ. ಈ ಥರದ್ದು ಲಂಕೆಯದ್ದು ಅತಿ ಶ್ರೀಮಂತಿಕೆ, ವನವಾಸದ ಸರಳತೆ ರಾಮನದ್ದು. ಹೇಳ್ತಲ್ಲ ರಾವಣರಥಿ ವಿರಥ ರಾಮ ಅಂತ. ಹಾಗೆ ನೋಡಿದ್ರೆ ಅದು ರಾಮ ರಾವಣರ ಮಧ್ಯದ ಒಂದು ಯುದ್ಧ ಮಾತ್ರವಲ್ಲ. ನನಗೆ ಅನಿಸ್ತದೆ ರಾವಣನಲ್ಲಿ ಭೋಗ, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹ ಎಲ್ಲವೂ ಇತ್ತು. ಸುಖ ಮತ್ತು ಶ್ರೀಮಂತಿಕೆಯ ಮಧ್ಯೆ, ಅಂದ್ರೆ ಸರಳತೆಯ ಮಧ್ಯೆ ನಡೆದಂಥ ಯುದ್ಧ ಅದು. ಎಷ್ಟು ಸರಳವಾಗಿತ್ತು. ಕಪಿಗಳು, ಶ್ರೀರಾಮನು ಅಷ್ಟು ಸರಳವಾದವನು. ನಾನು ಯಕ್ಷಗಾನದಲ್ಲಿ ಬರ್ತದೆ, ಕಂಡನು ದಶವದನ, ರಾಮನನ್ನು ಕಂಡಾಗ ಅವನಿಗೆ ವಿಷ್ಣುವೇ ದರ್ಶನ ಆದ ಅಂತ. ಅವನು ಹಿಂದಿನ ಜನ್ಮದಲ್ಲಿ ಜಯ ವಿಜಯರಾದವರು ಅದರಿಂದ ಶಾಪದಿಂದ ಬಂದಿದ್ದಾರೆ ಅನ್ನೋದು ಕಥೆ. ನಾನು ರಾವಣನಾಗಿ ಒಂದು ಮಾತು ಹೇಳಿದ್ದೆ, ಕಂಡನು ದಶವದನ ಅಂತ. ಅಂದ್ರೆ ಓಹೋ, ಇಷ್ಟೇ ಸಾಕಲ್ವೋ ಬದುಕಲಿಕ್ಕೆ, ನನಗೆ ಗೊತ್ತಾಗಲಿಲ್ಲ ಅಂತ. 10 ತಲೆ 20 ತೋಳು ಬೇಕು ಅಂತ ಅಂದ್ಕೊಂಡೆ, ಬೇಕಾಗಿಲ್ಲ. ಎರಡು ಕೈ ಸಾಕು, ಒಂದು ತಲೆ ಸಾಕು. ಆಮೇಲೆ ಇಷ್ಟು ಒಂದು ಸ್ವರ್ಣ ಲಂಕೆ ಬೇಕು ಬದುಕಲಿಕ್ಕೆ, ಪುಷ್ಪಕ ವಿಮಾನ ಬೇಕು ಅಂತ ಅಂದ್ಕೊಂಡೆ, ಅದು ಬೇಕಾಗಿಲ್ಲ. ಒಬ್ಬ ಹನುಮಂತ ಇದ್ರೆ ಹಾರಿ ಬಂದ್ಬಿಡ್ತಾನೆ, ಪುಷ್ಪಕ ವಿಮಾನ ಬೇಕಾಗಿಲ್ಲ ಅಲ್ವಾ. ಇಷ್ಟು ಸರಳವಾಗಿ ಬದುಕಬಹುದು ಅಂತ ಗೊತ್ತಾಗಲಿಲ್ಲ ಅಂತ. ಕಂಡನು ದಶವದನ ಅಂದ್ರೆ ಅದು ಯಾವುದದು? ವೈಕುಂಠದ ಸತ್ಯ ಒಂದಿದೆ. ಅದೇನು ಅಂತಂದ್ರೆ, ವಿಷ್ಣು ಮಲಗಿರ್ತಾನೆ, ಲಕ್ಷ್ಮಿ ಕಾಲೊತ್ತುತ್ತಾಳೆ ಅಂತ. ಅಂದ್ರೆ ವಿಷ್ಣು ಎನ್ನುವನು ಸತ್ಯ, ಲಕ್ಷ್ಮಿ ಸಂಪತ್ತು. ಸಂಪತ್ತು ಸತ್ಯದ ಕಾಲೊತ್ತುತ್ತಾ ಇದ್ರೆ ಮಾತ್ರ ಕ್ಷೇಮ. ಆದರೆ ಇಲ್ಲಿ ಸತ್ಯದ ಕುತ್ತಿಗೆ ಒತ್ತುತ್ತಾ ಇತ್ತು ಸಂಪತ್ತು ಲಂಕೆಯಲ್ಲಿ. ಹಾಗೆ ಅಂದ್ರೆ ಒಂದು ದರ್ಶನಕ್ಕೆ ಬೇಕಾದಂತಹ ಸಂಗತಿಗಳಲ್ಲಿ ಹೇಗಿದೆ ಇವೆರಡು. ಮಾರೀಚ ಮಾಯೆ ಎಷ್ಟು ಪ್ರಸಿದ್ಧ, ಆದರೆ ಹನುಮಂತ ಮಾಯೆ ಅಂತ ನಾವು ಯಾವತ್ತೂ ಬಳಸೋದಿಲ್ಲ. ಅಣಿಮಾದಿ ಅಷ್ಟಸಿದ್ಧಿಗಳು ಇದ್ದು ಅವನಿಗೆ. ಅವನು ಯಾವ್ಯಾವ ಆಕಾರದಲ್ಲಿ ಓಡಾಡಿದ, ಸೂಕ್ಷ್ಮಾಕಾರದಲ್ಲಿ ಹೇಗೆ ರಕ್ಕಸೆಯ ಹೊಟ್ಟೆಗೆ ಹೋಗಿ ಬಂದ, ರಾವಣನ ಅಂತಃಪುರದಲ್ಲಿ ಹೇಗೆ ಓಡಾಡಿದ ಅನ್ನೋದು ಎಲ್ಲ ಇದೆ. ಆದ್ರೆ ಅದು ಮಾಯೆ ಅಲ್ಲ, ಮಾಯೆ ಅಂತ ಕರೆದಿಲ್ಲ. ಯಾಕಂದ್ರೆ ಅದರಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ. ಹಾಗಾಗಿ ಅದೇ ವಿದ್ಯೆ ಇದ್ರೂ ಒಬ್ಬರು ಬಳಸೋದು ಬೇರೆದಕ್ಕೆ, ಮತ್ತೊಬ್ಬರು ಬಳಸೋದು ಬೇರೆದಕ್ಕೆ ಅಲ್ವಾ. ಈ ನಮ್ಮಲ್ಲಿ ಈಗೊಂದು ಮಧ್ಯಮ ಮಾರ್ಗ ಅಂತ ಒಂದು ಮಾತು ಬಂದಿದೆ. ಅದು ಹೇಗೆ ಅಂತಂದ್ರೆ, ನಿಮ್ಗೆ ಪ್ರಚಲಿತವಾದ ವಿಷಯಗಳು ಗೊತ್ತಿರುತ್ತೆ. ನಾನು ಅದಕ್ಕೆ ಮಾರೀಚ ಮಾಯೆ ಅಂತ ಕರೆದಿದ್ದೇನೆ. ಯಾಕಂದ್ರೆ ಅವನೇ ಹೇಳುದಲ್ವಾ, ರಾಮನ ಕುರಿತು ಹೇಗೆ ಸರಿಯಾಗಿ ಕೇಳಬೇಕು ಅದು ಮಾರೀಚನ ಭಾಷೆಯಲ್ಲಿ ಕೇಳಬೇಕು. ರಾಮೋ ವಿಗ್ರಹವಾನ್ ಧರ್ಮ, ಸತ್ಯ ಧರ್ಮ ಪರಾಕ್ರಮ ಎಲ್ಲ ಬರ್ತದೆ. ಆದ್ರೆ ಅವ ಕಡೆಗೆ ಮಾಡೋದೇನು? ರಾವಣನಿಗೆ ಅನುಕೂಲ ಮಾಡ್ತಾನೆ. ಈ ಮಧ್ಯಮ ಮಾರ್ಗವೂ ಕೂಡ ಅಂಥದ್ದೇ. ಅವರು ಕೊನೆಯಲ್ಲಿ ಎಲ್ಲಿ ನಿಲ್ತಾರೆ ಪರಿಣಾಮದಲ್ಲಿ ಅಂದ್ರೆ ಆ ಕಡೆಗೆ ನಿಲ್ತಾರೆ. ಹಾಗಾಗಿ ಈ ಮಾರೀಚ ಮಾಯೆಯಿಂದ, ಮಾರೀಚ ಮಾಯೆ ಅದಷ್ಟೇ ಅಲ್ಲ, ನಿಜವಾದ ಮಾರೀಚ ಮಾಯೆ ಯಾವುದು ಅಂತಂದ್ರೆ, ಸೀತೆ ನಂಬುವ ಹಾಗೆ ರಾಮನ ಭಾಷೆಯಲ್ಲಿ ಮಾತಾಡ್ತಾರಲ್ಲ. ಸೀತೆ ನಂಬುತ್ತಾಳೆ, ಲಕ್ಷ್ಮಣ ಅಲ್ಲ ಹೇಳಿದ್ರು ಕೇಳೋದಿಲ್ಲ, ಅದು ರಾಮನದ್ದೇ ಧ್ವನಿ ಅಂತ ಹೇಳ್ತಾಳಲ್ಲ. ಹೀಗೆ ಮುಗ್ಧವಾದ ಸೀತೆಯನ್ನು ನಂಬಿಸಿ ಅನುಕರಿಸಬಲ್ಲ ಮಾರೀಚನದ್ದು.
ಇದು ನಿಜವಾದ ಮಾರೀಚ ಮಾಯೆ. ಇದೀ ಮಧ್ಯಮ ಮಾರ್ಗವು ಅಂಥದ್ದೇ ಮಾಯೆ. ಆದದ್ರಿಂದ ಬಹಳ ಕಾಳಜಿ ಬೇಕು ಸನಾತನವನ್ನು ಉಳಿಸಿಕೊಳ್ಬೇಕಾದಾಗ. ರಾಮನಿಗೂ ಸುಗ್ರೀವನಿಗೂ ಸಖ್ಯವಾಗ್ತದೆ ತುಲ್ಯಾರಿ ಮಿತ್ರತ್ವ ಅಂತ. ಇನ್ನೊಂದಿದೆ ಅಲ್ಲೇ ಪಕ್ಕದಲ್ಲಿ, ವಾಲಿಗೂ ರಾವಣನಿಗೂ ಕೂಡ ಮೈತ್ರಿ ಆಗಿದೆ. ಅದು ಹೇಗೆ ಅಂತಂದ್ರೆ, ಇಂದಿನಿಂದ ನನ್ನ ರಾಜ್ಯ ನಿನ್ನ ರಾಜ್ಯ, ನನ್ನ ಹೆಂಡತಿ ನಿನ್ನ ಹೆಂಡತಿ, ನನ್ನ ವಸ್ತುಗಳು ನಿನ್ನ ವಸ್ತುಗಳು ಎಲ್ಲವೂ ಸಮಾನ ಅಂತ ಒಂದು ಒಪ್ಪಂದ ಆಗತ್ತೆ. ಇದು ಎಂಥ ಒಪ್ಪಂದ ಇದು! ಇವರೆಲ್ಲ ವೀರರು, ಶೂರರು. ಅಂದ್ರೆ ಆಗ ಬಂತಲ್ಲ, ಹೆಣ್ಣು ಮಕ್ಕಳು ಅಂದ್ರೆ ಕಮಾಡಿಟಿ ಅಂತ ತಿಳ್ಕೊಂಡಿದ್ದಾರೆ, ವಸ್ತು ಅಂತ. ಹಾಗಲ್ಲವೇ? ಬರೇ ಹೆಣ್ಣಲ್ಲ, ಇಡೀ ಸಂತಾನ, ರಾಜ್ಯ, ಪ್ರಜೆ ಎಲ್ಲರೂ ವಸ್ತುಗಳು. ಅಧಿಕಾರವೇ ಶಾಶ್ವತ ಅನ್ನುವಂಥ ಒಂದು ಕಲ್ಪನೆ ಮತ್ತು ಭೋಗವೇ ಪರಮ ಸಾಧ್ಯತೆ ಎನ್ನುವಂತಹ ಕಲ್ಪನೆಯಿಂದ ಬಂದಿರುವಂಥದ್ದಿದು. ಇಲ್ಲಿ ಸಾಮರಸ್ಯದ ಬಗ್ಗೆ ಮಾತಾಡುವಾಗ, ಸಮರಸತೆ ಅಂದ್ರೆ ಏನು? ರಾಮ ಲಕ್ಷ್ಮಣನಿಗೊಂದು ಮಾತು ಹೇಳ್ತಾನೆ, ನೀನು ಹತ್ರ ಇದ್ದೀಯ, ಆದರೆ ಅದು ನನಗೆ ಪೂರ್ಣ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಭರತ ಲಕ್ಷ್ಮಣರು ದೂರ ಇದ್ದಾರೆ ಅಂತ. 4 ಜನ ಒಟ್ಟಿಗಿದ್ದಾಗ ಮಾತ್ರ ನಮಗೆ ಅದು ಪೂರ್ಣವಾಗಿ ಅನುಭವಕ್ಕೆ ಬರ್ತದೆ ಅಂತ. ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಒಬ್ಬನು ಮನೆಗೆ ಬಂದಿಲ್ಲ, ಮನೆಯಲ್ಲೇನೋ ವಿಶೇಷ ನಡೀತಾ ಇದೆ ಅಂತಂದ್ರೆ ಆ 3 ಜನ ಏನ್ ಮನೇಲಿ ಇದಾರಲ್ಲ, ಅವ್ರು ಇದ್ದಿದ್ದು ತಾಯಿಗೆ ಗಮನಕ್ಕಿಲ್ಲ. ತಾಯಿಗೆ ಅವ ಬರ್ಲಿಲ್ಲ ಅನ್ನೋದೇ ಗಮನಕ್ಕೆ. ಇಷ್ಟು ಮನುಷ್ಯ ಸಂಬಂಧಗಳನ್ನು ಬದುಕಿಸುವಂತಹ ಪ್ರಯತ್ನ ಇದೆಯಲ್ಲ, ಇದು ರಾಮಾಯಣದ ಸೂಕ್ಷ್ಮ. ಅಂತೆಯೇ ಮೇಘನಾದ ಎಂತಹ ಮಾಯಾವಿ, ನಿಕುಂಭಳ ಯಾಗ ಮಾಡ್ತಾನೆ, ಅವ ಮಾಡಿದ್ರೆ ಮುಗಿದೋಯ್ತು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವನಿಗೆ ಎದುರಾದವನು ಯಾರು ಅಂತ ಕೇಳಿದರೆ, ಆಹಾರ ನಿದ್ರಾ ಭಯ ಮೈಥುನಗಳನ್ನು ಮೀರಿ ನಿಂತಹ ಲಕ್ಷ್ಮಣ. ಸಂಯಮ ಯಾವುದಪ್ಪ ಇಂಥ ಮಾಯೆ? ಇಂಥದ್ದೇನೋ ಇದೆಯಲ್ಲ, ಈಗ ನಮ್ಮ ಎದುರುಗಡೆ ಒಂದು ಅಮೆರಿಕಾ ಮಾಯೆ ಇದೆ. ಎಲ್ಲರಿಗೂ ಏನಾದ್ರೂ ಮಾಡಿ ಪಾಸ್ಪೋರ್ಟ್ ಸಿಗಬೇಕು, ಪಾಸ್ಪೋರ್ಟ್ ಸಿಗಲಿಲ್ಲ ಅಂದ್ರೆ ಕದ್ದು ಹೋದವರಿಗೆ ಏನಾಗ್ತದೆ ಅಂತ ಈಗ ಗೊತ್ತಾಗ್ತಾ ಇದೆ ಅಲ್ವಾ? ಏನಾದ್ರೂ ಮಾಡಿ ಆ ನೆಲದಲ್ಲಿ ಬಿದ್ದು ಬಿಡಬೇಕು ಅಂತ ಇದೆಯಲ್ಲ. ಇದಕ್ಕೆ ಏನ್ ಹಾದಿ? ಇಂದ್ರಜಿತುವನ್ನು ನೋಡಿದಾಗಲೂ ಕೂಡ ಅವನು ಹಾಗೆ ಅಲ್ವಾ? ಇಂದ್ರಜಿತು ಅಂತ ಬಂದು ಇಂದ್ರನನ್ನು ಜಯಿಸಿದವನು, ಅವನಿಗೆ ನೇರವಾಗಿ ಸ್ವರ್ಗವನ್ನು ನೋಡಿ ಬಂದವನು ಅನ್ನುವ ಹೆಗ್ಗಳಿಕೆ. ಅವನ ಎದುರು ಯಾರು ನಿಲ್ಲಬೇಕು ಅಂತ ಕೇಳಿದರೆ ಸಂಯಮಿಗಳೇ ನಿಲ್ಲಬೇಕು. ನಮಗೆ ಸಂಯಮವನ್ನು ಬಿಟ್ಟರೆ ಬೇರೆ ಹಾದಿ ಈಗ ಇಲ್ಲ ನಮ್ಮ ಎದುರುಗಳು. ಶಾಸ್ತ್ರ ಸಿದ್ಧಾಂತಗಳು ರಾವಣನಿಗೆ ಬಹಳ ಚೆನ್ನಾಗಿಯೇ ಗೊತ್ತಿತ್ತು, ಅಭ್ಯಾಸ ಮಾಡಿದವನವನು. ಅದು ಅವನಿಗೂ ಉಪಯೋಗಕ್ಕಿಲ್ಲ, ಲೋಕಕ್ಕೂ ಉಪಯೋಗಕ್ಕಿಲ್ಲ. ಆದರೆ ಅದು ಉಪಯೋಗ ಆದದ್ದು ಎಲ್ಲಿ? ರಾಮನಲ್ಲಿ, ರಾಮನ ಮೂಲಕ. ಪ್ರತಿಯೊಂದನ್ನು ಕೂಡ ಹಾಗೆ ಹೇಳ್ತಾ ಇರ್ತಾರೆ. ವಾಲ್ಮೀಕಿಗಳು ಹೇಳ್ತಾರೆ ಬಾಲಕಾಂಡದ ಪಂಚಮ ಸರ್ಗ, ತದಿದಂ ವರ್ತಯಿಷ್ಯಾಮಿ ಸರ್ವಂ ನಿಖಿಲಮಾದಿತಃ ಧರ್ಮ ಕಾಮಾರ್ಥ ಸಹಿತಂ ಶ್ರೋತವ್ಯ ಮನಸೂಯಯ. ಈ ರಾಮಾಯಣವನ್ನು ಆದಿಯಿಂದ ಯಾವುದನ್ನೂ ಬಿಡದಂತೆ ಸಂಪೂರ್ಣವಾಗಿ ವಿವರಿಸುವೆನು. ಈ ರಾಮಾಯಣ ಕಾವ್ಯವು ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡತಕ್ಕದ್ದಾಗಿದೆ. ಅವರೇ ಹೇಳಿದ್ದಾರೆ 3 ಪುರುಷಾರ್ಥಗಳನ್ನು ಕೊಡುತ್ತದೆ ಅಂತ. ಮೋಕ್ಷ ಇದರ ಪರಿಣಾಮದಲ್ಲಿ ಬರುವಂಥದ್ದು. ನಾವು ಹೇಗೆ ಅನುಭವಿಸಿದ್ದೇವೆ, ಹೇಗೆ ಬದುಕಿದ್ದೇವೆ, ಮೋಕ್ಷಕ್ಕೆ ಅಂತ ಸಪರೇಟ್ ರಿಸರ್ವೇಶನ್ ಇಲ್ಲ. ನೀವು ಹೇಗೆ ಬದುಕಿದ್ರಿ ಅನ್ನೋದು, ಬದುಕುವ ಪ್ರತಿ ಕ್ಷಣದಲ್ಲಿ ಇದು ಬರ್ತದಲ್ಲ. ಹಾಗೆ ಹಿಂದೂ ಈಸ್ ಎ ಹಿಂದೂ ಬೈ ಬರ್ತ್, ನಾಟ್ ಬೈ ಪ್ರಾಕ್ಟೀಸ್ ಅಂತ ಹೇಳಿದ್ರಲ್ಲ ಬೆಳಗ್ಗೆ. ಬೈ ಪ್ರಾಕ್ಟೀಸ್ ಯಾರು ಸನಾತನಿ ಅಂದ್ರೆ ರಾಮ. ಅವನು ಒಳ್ಳೆ ಶಿಷ್ಯ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ, ಒಳ್ಳೆ ಮಗ ದಶರಥನಿಗೂ ಕೈಕೇಯಿಗೂ, ಒಳ್ಳೆಯ ಸ್ನೇಹಿತ, ಒಳ್ಳೆ ದೇವರು, ಒಳ್ಳೆಯ ಗಂಡ, ಒಳ್ಳೆ ವೈರಿ ಕೂಡ. ರಾವಣ ಸತ್ರೆ ಅವನಿಗೆ ಸಂಸ್ಕಾರ ಆಗಬೇಕು. ಸತ್ತ ಮೇಲೆ ನೀನು ಮತ್ತೆ ವೈರವನ್ನು ಇಟ್ಕೊಳ್ತಕ್ಕದ್ದಲ್ಲ, ಮುಗಿದೋಯ್ತದು. ಈಗ ನನಗೂ ಅವನು ಅಣ್ಣನೋ ತಮ್ಮನೋ ಆಗ್ತಾನೆ ಅನ್ನುವಷ್ಟು ವೈಶಾಲ್ಯ. ಹೀಗೆ ಒಬ್ಬ ವ್ಯಕ್ತಿ ಹೇಗೆ ಬೆಳೀಬಹುದು? ಅದಕ್ಕೆ ಯಾರಪ್ಪ ಕಾರಣ? ನಮ್ಮಲ್ಲಿ ಒಂದು ಪರಿಸರವಾದ, ಪರಿಸ್ಥಿತಿವಾದ ಇದೆ. ಅವನು, ನಾವು ಹೇಳುದಲ್ವ, ಮಗ ಓದಿದ್ರೆ ಫಸ್ಟ್ ರ್ಯಾಂಕೇ ಬರ್ತಿದ್ದ ಅಂತ. ಅದಲ್ವ. ಇಲ್ಲ ಅಂದ್ರೆ ಪರಿಸ್ಥಿತಿ, ಏನ್ ಮಾಡೋಣ, ನಮ್ಮ ಪರಿಸ್ಥಿತಿ ಹಂಗಿತ್ತು. ಇಲ್ಲ ಅಂದ್ರೆ ನಾವು ಎಂತೆಂಥದನ್ನು ಮಾಡ್ತಿದ್ವಿ.
ಪರಿಸ್ಥಿತಿ ಏನಿತ್ತು, ವನವಾಸಕ್ಕೆ ಹೋದ, ಕಷ್ಟ ಇತ್ತು, ಹೆಂಡತಿ ಕಳ್ಕೊಂಡ, ಏನೆಲ್ಲ ಕಳ್ಕೊಳ್ಬಾರದು ಅದನ್ನೆಲ್ಲ ಮಾಡಿದ, ಅಷ್ಟೆಲ್ಲ ಆಯ್ತು. ಬಿಟ್ಟನಾ? ಇಲ್ಲ, ಧರ್ಮವನ್ನು ಬಿಡ್ಲಿಲ್ಲ. ಈಗ ರಾಮ ಸೀತೆಯನ್ನು ಬಿಟ್ಟ, ಅದು ಬಿಡಬಹುದಿತ್ತ ಕೊನೆಯಲ್ಲಿ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಆದರೆ ರಾಮ ಸೀತೆಯನ್ನು ಸ್ವೀಕರಿಸಿದ ಅನ್ನೋದನ್ನು ಯಾರಾದರೂ ಹೇಳಿದ್ರ? ಯಾಕಂದ್ರೆ ರಾವಣನ ಕಡೆ ಹೋದ ಯಾವ ಹೆಣ್ಣಿನ ಕುರಿತು ಸಂಬಂಧಪಟ್ಟ ಯಾರೂ ಕೂಡ ಒಂದು ಮಾತಾಡ್ಲಿಲ್ಲ. ರಾಮ ಒಬ್ಬನೇ ನನ್ನ ಸೀತೆಯನ್ನು ನಾನು ತಿರುಗಿ ತರ್ತೇನೆ ಅಂತ. ಈ ಜನ ಇಂಥದ್ದೊಂದು ಮಾತಾಡಬಹುದು ಅಂತ ಅವನಿಗೆ ಗೊತ್ತಿತ್ತು. ಆದರೆ ಅಷ್ಟಾದರೂ ಕೂಡ ಸೀತೆಯ ಕುರಿತಾಗಿ ಅವನಿಗಿರುವ ಪ್ರೀತಿ ಅಷ್ಟೇ ಅಲ್ಲ, ಇಡೀ ಹೆಣ್ಣು ಕುಲದ ಕುರಿತಾಗಿ ಅವನಿಗಿರುವ ಗೌರವ, ಅದರಿಂದಾಗಿ ಅವನು ಏಕಪತ್ನಿ ವ್ರತಸ್ಥ. ಅವ ಒಬ್ಬ ಅದನ್ನು ಪಾಲಿಸಿದ್ರಿಂದ ಇಡೀ ಹೆಣ್ಣು ಕುಲಕ್ಕೆ ಗೌರವ ಬಂತೋ ಇಲ್ವೋ? ಅಂದ್ರೆ ಚೆನ್ನಾಗಿ ಬದುಕುವುದಕ್ಕೆ ಒಂದು ಹೆಂಡತಿ ಸಾಕು ಅಂತ ಆ ಕಾಲಕ್ಕೆ ಹೇಳಿದ್ದ. ಇಂಥದ್ದು ಹೀಗೆ ದೊಡ್ಡವರು ಮಾಡಬೇಕಾದ ಕೆಲಸ ಇದು, ಇಷ್ಟು ಸಾಕು ಅಂತ. ಗಾಂಧೀಜಿಯವರು ಖಾದಿಯನ್ನು ಹಾಕಿದಾಗ ಅರೆ ನಗ್ನ ಫಕೀರ ಅಂತ ಹೇಳಿಸ್ಕೊಂಡಾಗ ಖಾದಿ ತೊಟ್ಟವರಿಗೆಲ್ಲ ಗೌರವ ಇತ್ತು. ಅವ್ರಿಗೇನು ಹೆಮ್ಮೆ, ಗಾಂಧೀಜಿಯವರ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ. ಈಗ ಖಾದಿ ಹಾಕಿದ್ರೆ ಅದನ್ನ ಕೇಳ್ತಾರೆ, ನಮ್ಗೆ ಗೊತ್ತಿದೆ ಅದಕ್ಕೆ ನಾವು ಎಷ್ಟು ಆಲೋಚನೆ ಮಾಡ್ತೇವೆ. ಸಹಜವಾಗಿ ಒಂದು ಬಟ್ಟೆ ಹಾಕಿದಾನೆ ಅಂತಲ್ಲ, ಅವನು ಬಟ್ಟೆ ಹಾಕಿದ್ರಿಂದ ಏನೇನು ಕಾರಣ ಇರಬಹುದು. ಅವನು ಬಿಳಿ ಖಾದಿ ಹಾಕಿದ್ರಂತೂ ನಮಗೆ ಅನುಮಾನವೇ ಬರ್ತದೆ ಇವನ ಗುರಿ ಏನಿರಬಹುದು ಅಂತ. ಹಾಗೆ ಒಬ್ಬನು ಯದ್ಯದ ಆಚರಿಸಿ ಶ್ರೇಷ್ಠ, ಅವರು ಆಚರಿಸಿದ್ರೆ ಅದನ್ನು ಅನುಸರಿಸೋದಕ್ಕೆ ಹಾಗಾಗ್ತದೆ. ಯಾಕಂದ್ರೆ ಎಲ್ಲರೂ ಅಷ್ಟು ರಿಸ್ಕ್ ತಗೊಳ್ಳೋದಿಲ್ಲ ಜಗತ್ತಿನಲ್ಲಿ. ಗತಾನುಗತಿಕೋ ಲೋಕಃ ನ ಲೋಕೋ ಪಾರಮಾರ್ಥಿಕ ಗಂಗಾ ಸೈಕತ ಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ ಅಂತ. ಒಬ್ಬ ಸನ್ಯಾಸಿ ಹತ್ರ ಒಂದು ತಾಮ್ರದ ತಂಬಿಗೆ ಇತ್ತು. ಅವನು ಹೋದ, ಗಂಗಾ ನದಿ ಸ್ನಾನ ಮಾಡ್ಬೇಕಿತ್ತು ಅವನಿಗೆ. ತಂಬಿಗೆ ಎಲ್ಲಿಡೋದು? ಮೇಲಿಟ್ಟು ಮುಳುಗಿದಾಗ ಮತ್ತೊಬ್ಬ ಎತ್ಕೊಂಡ್ರೆ ಅಂತ. ಕೈಯಲ್ಲಿ ಹಿಡ್ಕೊಂಡು ಮುಳುಗೋಣ ಅಂದ್ರೆ ಸರಿ ಆಗ್ತದೆಯೇ? ಇಲ್ಲ. ಹಾಗಾಗಿ ಏನ್ ಮಾಡುದು, ತಿರುಗಿ ಬಂದ್ರೆ ಗುರುತಿಸ್ಲಿಕ್ಕೆ ಅಂತ ಮರಳನ್ನ ಅಗದು ಅದರಲ್ಲಿ ಹುಗಿದು ಅದರ ಮೇಲೆ ಒಂದು ಲಿಂಗವನ್ನು ಮಾಡಿಟ್ಟು 2 ಹೂವಿಟ್ಟು ಹೋಗಿ ಮುಳುಗಿದ. ತಿರುಗಿ ಬರುವಾಗ 100 ಲಿಂಗಗಳಿದ್ವಂತೆ. ಅವ್ರು ಯಾರು ತಂಬಿಗೆ ಹುಗಿಲಿಲ್ಲ, ಅವರು ಕೇವಲ ಇದು ಕ್ರಮ ಅಂತ ತಿಳ್ಕೊಂಡ್ರು, ಮಾಡಿದ್ರು. ಹಾಗಾಗಿ ಗತಾನುಗತಿಕೋ ಲೋಕಃ, ನನ್ನ ತಾಮ್ರದ ತಂಬಿಗೆ ಕಳ್ಕೊಂಡೆ ಅಂತ. ಹಾಗಾಗಿ ರಿಸ್ಕ್ ಎಲ್ಲರಿಂದನೂ ಅದನ್ನು ನಿರೀಕ್ಷೆ ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಯಾರು ರಿಸ್ಕ್ ತಗೊಳ್ತಾರೆ, ಎಷ್ಟು ರಿಸ್ಕ್ ತಗೊಂಡ ರಾಮ? ವನವಾಸಕ್ಕೆ ಹೋಗೋ ರಿಸ್ಕ್ ಅನ್ನ ತಗೊಂಡ, ಅಲ್ಲಿ ಉಳಿಯೋ ರಿಸ್ಕ್ ಅನ್ನು ತಗೊಂಡ. ಋಷಿಗಳು ಹೇಳಿದ್ರು ನಮ್ಗೆ ಕಷ್ಟ ಆಗ್ತಾ ಇದೆ, ನಿಮ್ಮನ್ನು ಅವ್ರನ್ನೆಲ್ಲ ಕೊಂದು ಕೊಡ್ತೀನಿ, ನೀವೇನು ಹೆದರಬೇಡಿ, ಯಜ್ಞಕ್ಕೆ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ಸೇತುವೆ ಕಟ್ಟಿದ, ರಾವಣನನ್ನು ಎದುರಿಸಿದ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಸೀತೆಯನ್ನು ಕರ್ಕೊಂಡು ಬಂದ. ಆದ್ರೂ ಜನ ಮಾತಾಡಿದ್ರ? ನಾವು ಕನ್ನಡದವರಿಗೆ ಒಂದು ಕನ್ಫ್ಯೂಷನ್ ಇದೆ, ಯಾರೋ ಅಗಸ ಹೆಂಡತಿ ಬಿಟ್ಟಿದ್ದ ಆಗ ಅವನು ಹೇಳಿದ ಮಾತು ಅಂತ. ಅಲ್ಲ, ಮೂಲ ರಾಮಾಯಣದಲ್ಲಿ ಎಲ್ಲೇ 4 ಜನ ಸೇರಿದ್ರೆ ಅಲ್ಲೆಲ್ಲ ಇದನ್ನೇ ಅಂದ್ರೆ ಟೆಕ್ನಿಕಲ್ ಅದು. ಏನು, ರಾವಣನ ಕಡೆ 10 ತಿಂಗಳು ಇದ್ದವಳನ್ನ ಕರ್ಕೊಂಡು ಬಂದು ಇವ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ, ಅಂದ್ರೆ ಅವಳನ್ನು ಬಿಡಿಸಿದ್ರಲ್ಲ, ಬಿಡಿಸಿ ಅವಳನ್ನು ಎಲ್ಲೋ ಇಟ್ಟರಲ್ಲ, ಪಟ್ಟಮಹಿಷಿಯಾಗಿಯೇ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ಅವಳ ಸುಖದಲ್ಲಿ ಇವನಿಗೆ ಅದು ಎಷ್ಟು ಮೋಹ ಇರಬಹುದು ಅಂತ. ಅವನ ಸುಖದ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ರು, ಮಾತಾಡಿದ್ರು. ಇಲ್ಲೂ ಕೂಡ ಅವರು ಪ್ರಶ್ನೆ ಕೇಳಿದ್ದು ಅಥವಾ ಆಪಾದನೆ ರಾಮನಿಗೆ ವಿನಃ ಸೀತೆಗಲ್ಲ. ಅದಕ್ಕೆ ಏನು ಮಾಡಬಹುದು, ಇವತ್ತಿನಿಂದ ಸುಖವನ್ನು ಬಿಟ್ಟೆ ಅಂತ ರಾಮ ಹೇಳಿದ. ವಾಲ್ಮೀಕಿ ಆಶ್ರಮದ ಎಡೆಯಲ್ಲಿ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾನೆ. ಎಲ್ಲೋ ಕಾಡಿನಲ್ಲಿ ಹೋಗಿ ಬಿಟ್ಟು ಬಾ ಅಂತ ಹೇಳೋದಿಲ್ಲ. ಲವಕುಶರು ಹುಟ್ಟಿದಾಗ ಶತ್ರುಘ್ನ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದ ಬಗ್ಗೆ ಮಾತು ಬರ್ತದೆ. ಕೊನೆಯಲ್ಲಿ ಅಶ್ವಮೇಧ ಮಾಡಬೇಕು ಅಂತಂದಾಗ ಸಪತ್ನಿಕನಾಗಬೇಕು. ಏನ್ ಮಾಡಬೇಕು? ಸೀತೆಯ ಬಂಗಾರದ ಮೂರ್ತಿಯನ್ನು ಮಾಡಿಕೊಂಡು ನಾನು ಯಜ್ಞ ಮಾಡ್ತೇನೆ ಅಂತ ಹೇಳಿದ. ಸೀತೆ ಬಿಟ್ನ ರಾಮ? ಇಲ್ಲ. ಕೊನೆಯಲ್ಲೂ ಕೂಡ ಲವಕುಶರನ್ನು ಸ್ವೀಕರಿಸಿ ಮತ್ತೊಂದು ಪ್ರತಿಜ್ಞೆ ಆಗಲಿ ಅಂತ ಹೇಳೋದು ಯಾಕೆ ಅಂದ್ರೆ, ನೀನು ಈಗ ಬಂದ್ರು ಹಳೆ ಪ್ರಶ್ನೆ ಹಾಗೆ ಉಳಿದಿರ್ತದೆ ಅಂತ. ಅಯೋಧ್ಯೆಯವರಲ್ಲಿ ಬರಬೇಡ ಅನ್ನೋದನ್ನು ಇದಕ್ಕಿಂತ ಚೆನ್ನಾಗಿ ಹೇಗೆ ಹೇಳ್ಬೋದು? ಆದ್ದರಿಂದ ಸೀತೆ ತನ್ನ ತಾಯಿಯ ಗರ್ಭಕ್ಕೆ ಹೋಗ್ತಾಳೆ.
ಈ ರೀತಿಯಲ್ಲಿ ಈ ಸನಾತನವನ್ನ ಅಂದ್ರೆ ಶಾಶ್ವತವಾದ ಮೌಲ್ಯಗಳನ್ನ ಬದುಕೋದು ಹೇಗೆ? ಒಂದು ಸಂಬಂಧದಿಂದ, ಒಂದು ಸಂಯಮದಿಂದ, ಇನ್ನೊಂದು ಶಕ್ತಿಯಿಂದ. ಈ ಮೂರೂ ರೀತಿ ಎಲ್ಲ ಸಶಕ್ತರಾಗಬೇಕು. ಅದು ಧರ್ಮದ ಆಚಾರ್ಯರಿಗೆ ವಿದ್ಯೆಯೂ ಇಲ್ಲ, ಗರ್ವವೂ ಇಲ್ಲ ಅನ್ನೋ ರೀತಿ ಆಗಬಾರದು. ವಿದ್ಯೆಯೂ ಬೇಕು, ಅದಕ್ಕೆ ಸಮನಾದ ವಿನಯವೂ ಬೇಕು. ಆ ರೀತಿಯಲ್ಲಿ ಶಕ್ತಿಯಿಂದ ಕೂಡಿದರೆ ಮಾತ್ರ ಸನಾತನ ಬದುಕುತ್ತದೆ. ಅದು ಕೇವಲ ತಿಳುವಳಿಕೆಯಾಗಿ ಅಲ್ಲ, ಆಚರಣೆಯಾಗಿ ಅಂತ. ಮತ್ತೆ ಆಚರಣೆಗೆ ಕೊನೆ ಏನು ಹೇಳ್ಬೋದು ಅಂದ್ರೆ ಬಹಳ ಸರಳ. ಒಳ್ಳೆ ಗಂಡನಾದರೆ, ಒಳ್ಳೆ ತಂದೆಯಾದರೆ, ಒಳ್ಳೆ ತಾಯಿಯಾದರೆ, ಒಳ್ಳೆ ಮಗಳಾದರೆ, ಸಂಬಂಧಗಳಲ್ಲಿ ನಾವು ಅತ್ಯಂತ ಸಹಜವಾಗಿ ಬದುಕಿದ್ರೆ ಅದು ದೊಡ್ಡ ಆದರ್ಶ ಅಂತ ರಾಮಾಯಣ ಹೇಳಿದೆ. ಅವಕಾಶಕ್ಕೆ ಕೃತಜ್ಞ. ನಮಸ್ಕಾರ.